அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருஹ பிருங்கராஜம் த்ரையந்த யுக்ம கிருத பூரிஷ பரிஷ்ரமம் தம் ஸ்ரீரங்க லக்ஷ்மண முனீம் சரணம் பிரபத்யே. ராமானுஜதயா பாத்திரம் ஞான வைராக்யபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமுன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोदस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनगिरितटी सुप्तम् उद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. सोचिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियम् இன்னிசையால் பாடி கொடுத்தாள் நற்பா மாலை பூமாலை சூடி கொடுத்தாளை சொல்ல சூடி கொடுத்த சுடற்கொடியே தொல் பாவை பாடியரள வல்ல பல்வளையாய் நாடி நீ வெங்கடவர்க்கு என்ன விதி என்னை மாத்தம் நாம் கடவா வண்ணமே நல்கு. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮ ಅನುಗ್ರಹದಿಂದ ಜೀವನದ ಸುಧಾರಣೆಗೆ ಒಂದು ಕೈಪಿಡಿಯನ್ನು ಗೋದೈ ಆಂಡಾಳ್ ಪರಮ ಕರುಣೆಯಿಂದ ನಮಗೆ ಅನುಗ್ರಹ ಮಾಡಿದ್ದಾಳೆ. ಇವತ್ತಿನ ಪಾಸುರ ಶುರುವಾಗೋಕ್ಕೆ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡ್ಕೊಳ್ಳೋಣ. ಈಗ ಶಾಸ್ತ್ರಗಳು ಹೇಳುತ್ತೆ ಆಯರ್ಪಾಡಿಯಲ್ಲಿ 5 ಲಕ್ಷ ಗೋಪಿಗಳಿದ್ರು ಅಂತ. ಆದರೆ ಆಂಡಾಳ್ ಏನು ಮಾಡ್ತಾ ಇದ್ದಾಳೆ, 10 ಪಾಸುರಗಳ ಮುಖಾಂತರ 10 ಗೋಪಿಗಳು ಮಾತ್ರ ಎಬ್ಬಿಸ್ತಾ ಇದ್ದಾಳೆ. 5 ಲಕ್ಷದಲ್ಲಿ 10 ಜನ ಮಾತ್ರ ಎಬ್ಬಿಸ್ತಾ ಇದ್ದರೆ ಉಳಿದ 4,99,990 ಗೋಪಿಕೆಯರು ಈ ವ್ರತದಲ್ಲಿ ಭಾಗಿಸಲಿಲ್ವಾ ಅಂತ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಇದಕ್ಕೆ ಉತ್ತರ ಹೀಗಿದೆ. ಆಯರ್ಪಾಡಿಯಲ್ಲಿದ್ದ ಎಲ್ಲ ಗೋಪಿಕೆಯರನ್ನು 10 ಗುಂಪಿನಲ್ಲಿ ವರ್ಗೀಕರಿಸಬಹುದು, ಕ್ಲಾಸಿಫೈ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ. ಆದ್ದರಿಂದ ಈ 10 ಗೋಪಿಕೆಯರನ್ನು ಎಬ್ಬಿಸಿದರೆ ಎಲ್ಲ ಗೋಪಿಕೆಯರನ್ನು ಎಬ್ಬಿಸಿದಂತಾಗುತ್ತೆ ಅಂತ ತಿಳ್ಕೋಬೇಕು. 6ನೇ ಪದ್ಯದಲ್ಲಿ ಎಬ್ಬಿಸಲ್ಪಟ್ಟವಳು ಪಿಳ್ಳಾಯ್ ಅಂತ ಕರೆಯಲ್ಪಟ್ಟಳು. ಅವಳು ಮುಗ್ಧ ಭಕ್ತೆ, ಅವಳು ಕೃಷ್ಣಾನುಭವ ಅವಳಿಗೆ ಹೊಸದು. 7ನೇ ಪದ್ಯದಲ್ಲಿ ಎಬ್ಬಿಸಲ್ಪಟ್ಟವಳು ಪೇಯ್ ಪೆಣ್ಣೆ ಎಂದು. ನಾಯಕ ಪೆಣ್ ಪಿಳ್ಳಾಯ್ ಪೇಯ್ ಪೆಣ್ಣೆ ತೇಜೋಭಿಷಯುಕ್ತಳು ತೇಷಮುಡೆಯಾಯ್ ಕಿಂಚಿ ಸ್ವಾಭಿಮಾನಿ ಅವಳು. ಶ್ರೀಕೃಷ್ಣ ತನಗೊಲಿದಿದ್ದಾನೆ ಎಂಬುದೇ ಅವಳ ಸ್ವಾಭಿಮಾನಕ್ಕೆ ಮೂಲ. 6ನೇ ಮತ್ತು 7ನೇ ಪಾಸುರಗಳಲ್ಲಿ ಎಬ್ಬಿಸಿದ ಗೋಪಿಗಳು ಪರವಾಗಿಲ್ಲ. ಇವತ್ತಿದ್ದಾಳ 8ನೇವಳು, ಅವಳಂತೂ ಭಾಳ ಸಾಧಾರಣವಳಲ್ಲ. ಅವಳು ಜಾಸ್ತಿ ತರ್ಕ ಮಾಡ್ತಾಳೆ, ಏನು ಹೇಳಿದ್ರು ಆರ್ಗ್ಯುಮೆಂಟ್. ಅವಳಿಗೆ ತರ್ಕ ಮಾಡೋದಲ್ಲೇ ಅವಳು ತುಂಬ ಸ್ಪೆಷಲೈಸೇಷನ್ನು. ಅದಕ್ಕೆ ಆಂಡಾಳ್ ಅವಳನ್ನು ಕೋತುಕಲ ಮುಡೆಯ ಪಾವಾಯ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ಶ್ರೀಕೃಷ್ಣಾನುಭವದಲ್ಲಿ ತುಂಬ ಕುತೂಹಲವುಳ್ಳ ಭಕ್ತಿ ಇವಳು. ಹಾಗೆ ಕೃಷ್ಣನಿಗೂ ತುಂಬ ಪ್ರಿಯದವಳು ಇವಳು. ಶ್ರೀಕೃಷ್ಣನಿಗೆ ತನ್ನಿರುವ ಪ್ರೀತಿ ಹೆಚ್ಚೋ ಇಲ್ಲ ತನಗಿಲ್ಲಿರೋ ಪ್ರೀತಿ ಹೆಚ್ಚೋ ಅವನಲ್ಲಿರೋ ಪ್ರೀತಿ ಹೆಚ್ಚೋ ಎಂಬುದನ್ನು ನಿರ್ಣಯಿಸಿ ತಿಳಿಯುವ ವಿಚಿತ್ರ ಕುತೂಹಲ ಈ ಹೆಣ್ಣಿಗೆ. ತನ್ನ ಭಕ್ತಿಯಿಂದ ಅವಳಿಗೆ ಕೃಷ್ಣ ಮೇಲೆ ಅಪಾರ ವಿಶ್ವಾಸ ಇತ್ತು. ನಮ್ಮಾಳ್ವಾರಂತೆ ಇವಳಿಗೂ ಪರಮಾತ್ಮನಲ್ಲಿ ಆರಾಧ ಕಾದಲ್ ಅಂದರೆ ಅಪಾರವಾದ ಭಕ್ತಿ ಇತ್ತು ಅಂತೇಳಿ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂದರೆ ಜ್ಞಾನಿಯಾದ ಭಕ್ತನಿಗೆ ನನ್ನ ಮೇಲೆ ಅತ್ಯಂತ ಹೆಚ್ಚಾದ ಪ್ರೀತಿ ಇದೆ, ಅಂತಹ ಭಕ್ತನ ಮೇಲೆ ನನಗೂ ಅತ್ಯಂತ ಹೆಚ್ಚಾದ ಪ್ರೀತಿ ಇದೆ ಎಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಎಲ್ಲರ ಚಿತ್ರದಲ್ಲೂ ಪರಮಾತ್ಮ ಅಂತರ್ಯಾಮಿಯಾಗಿ ವಾಸಿಸ್ತಾನೆ. ದಿನ ನೋಡ್ತಾ ಇದ್ದೀವಿ ಇದನ್ನು.
ಆದರೆ ಪರಮಾತ್ಮ ಚಿತ್ತದಲ್ಲಿ ನಾವಿರಬೇಕು. ಅದು ಹೆಂಗೆ ಅಂದರೆ, ವಿಷ್ಣು ಚಿತ್ತರ್ ಅವರು ಪೆರಿಯಾಳ್ವಾರು, ಅವರ ಮನಸ್ಸಲ್ಲಿ ವಿಷ್ಣು ನೆಲೆಸಿದ್ರು. ಅದೇ ಥರ ವಿಷ್ಣುವಿನ ಮನಸ್ಸಲ್ಲಿ ಅವರು ನೆಲೆಸಿದ್ರು. ಅದೇ ಥರ ಈ ಗೋಪಿಕೆ ಪರಮಾತ್ಮನ ಮನಸ್ಸಲ್ಲೂ ನಿಂತಿದ್ಲು ಅಂತೇಳಿ ಇಲ್ಲಿ ನಾವು ತಿಳ್ಕೋಬೇಕು. கீழ்வானம் வெள்ளென்ற எருமை சிறு வீடு மேவான் பரந்தன காண் மிக்குள்ள வெள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம் கோது கலமுடைய பாவாய் எழுந்திராய் பாடி பறைகொண்டு மாவாய் பிளந்தானே மல்லரை மாட்டிய தேவாதி தேவனை சென்று நாம் சேவித்தால் ஆவா என்று ஆராய்ந்து அருளேலோர் ಎಂಬಾವಾಯ್. ಕೀಳ್ವಾನಂ ಬೆಳ್ಳೆಂದ್ರೆ ಪೂರ್ವ ದಿಕ್ಕಿನಲ್ಲಿ ಆಕಾಶ ಬೆಳ್ಳಗಾಗಿದೆ. ಹಂಗಂದ್ರೆ ಏನು? ಅರುಣೋದಯವಾಗಿದೆ. ಸನ್ ಈಸ್ ಜಸ್ಟ್ ಗೋಯಿಂಗ್ ಟು ರೈಸ್. ದ ಹೊರೈಸನ್ ಹ್ಯಾಸ್ ಆಲ್ರೆಡಿ ಟರ್ನ್ ಸ್ಲೈಟ್ಲಿ ಪೇಲ್. ಕೀಳ್ವಾನಂ ಬೆಳ್ಳೆಂದ್ರೆ ಎರುಮೈ ಸಿರುವೀಡು ಮೇಯ್ವಾನ್. ಎಮ್ಮೆಗಳು ಸಹ ಎಳೆ ಹುಲ್ಲು ಆಗ್ತಾನೆ ಬೆಳಗಿನ ಯಾವಾಗಲೂ ಏನಾಗುತ್ತೆ, ಜಸ್ಟ್ ಬಿಫೋರ್ ಸನ್ರೈಸ್ ದೇರ್ ವಿಲ್ ಬಿ ಡ್ಯೂ. ಮಂಜು ಸುರಿತಾ ಇರ್ತಲ್ಲ, ಆ ಮಂಜು ಹುಲ್ಲಿನ ಮೇಲೆ ಬಿದ್ದಿರುತ್ತೆ. ಆ ಹುಲ್ಲನ್ನು ಮೇಯೋದಕ್ಕೆ ಎಮ್ಮೆಗಳೆಲ್ಲ ಹುಟ್ಟಿದೆ. ಎರುಮೈ ಸಿರುವೀಡು ಮೇಯ್ವಾನ್ ಪರಂದನ ಕಾಣ್ ಮಿಕ್ಕುಳ್ಳ ಪಿಳ್ಳೆಗಳು. ಮಿಕ್ಕಿದ ಕನ್ಯೆಯರು ಸಹ ಸ್ನಾನಕ್ಕೋಸ್ಕರ ಹೊರಡಲು ಸಿದ್ಧರಾಗಿದ್ದಾರೆ. ಮಿಕ್ಕಿದ ಗೋಪಿಕೆಯರು ಕೂಡ ರೆಡಿಯಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಇದರಲ್ಲಿ ಲೈನಲ್ಲಿ. போவான் போகின்றாரை போகாமல் காத்து ಉನ್ನೈ ಕೂವಾನ್ ಒಂದು ನಿಂದ್ರೋಮ್. ಹೋಗ್ತಾ ಇದ್ರಂತೆ, ಅವ್ರನ್ನ ಹೋಗಬೇಡಿ, ಜಸ್ಟ್ ವೈಟ್ ಅಂತ ಹೇಳ್ಬಿಟ್ಟು ಹೋಗದಂತೆ ನಿಲ್ಲಿಸಿ ನಿನ್ನನ್ನು ಕರೆಯಲು ನಾವು ಬಂದಿದ್ದೀವಿ ಅಂತ ಇವಳ ಹತ್ರ ಹೇಳ್ತಾ ಇದ್ದಾರೆ. ಕೋದು ಕಲಮಡೆಯ ಪಾವಾಯ್ ಎഴുந்திರಾಯ್ ಪಾಡಿ ಪರೆಗೊಂಡು. ಶ್ರೀ ಕೃಷ್ಣಾನುಭವದಲ್ಲಿ ತುಂಬ ಕುತೂಹಲವುಳ್ಳ ಹೆಣ್ಣು ಮಗಳೇ ಎದ್ದೇಳು, ಪರೆ ಎಂಬ ವಾದ್ಯವನ್ನು ತೆಗೆದುಕೊಂಡು ಅವನನ್ನು ಕುರಿತು ನಾಮ ಜಪವನ್ನು ಮಾಡೋಣ. ಕೋದು ಕಲಬುಡೆಯ ಪಾವಾಯ್ ಎഴുந்திರಾಯ್ ಪಾಡಿ ಪರೆಗೊಂಡು ಮಾವಾಯ್ ಪಿಳಂದಾನೆ ಮಲ್ಲರೆ ಮಾಟಿಯೇ. ಮಾವಾಯ್ ಅಂದರೆ ಕೇಶಿ ಎಂಬ ಒಂದು ಅಸುರ ಇದ್ದ. ಅದು ಯಾವ ರೂಪದಲ್ಲಿ ಬಂದಿದ್ದ? ಒಬ್ಬರು ಒಂದು ರೂಪದಲ್ಲಿ ಬರ್ತಾ ಇರ್ತಲ್ಲ, ಒಬ್ಬರು ಬಂಡಿ ರೂಪದಲ್ಲಿ ಬಂದರು, ಒಬ್ಬ ಕೊಕ್ಕಿನ ರೂಪದಲ್ಲಿ ಬಂದರು. ಇವನು ಯಾವ ಥರ ಬಂದ ಅಂದರೆ ಕುದುರೆಯ ರೂಪದಲ್ಲಿ ಬಂದಿದ್ದ. ಕೇಶಿ ಎಂಬ ಅಸುರ ಕುದುರೆಯ ರೂಪದಲ್ಲಿ ಬಂದಿದ್ದ. ಅವನ ಬಾಯನ್ನು ಸೀಳಿ ಸಂಹಾರ ಮಾಡಿದನು ಶ್ರೀಕೃಷ್ಣ. ಅದೇ ಥರ ಪೆಳ್ಳಂದಾನೆ ಮಲ್ಲರೆ ಮಾಟಿಯೇ. ಮಲ್ಲರೆ ಮಾಟಿ ಅಂದರೆ ಮುಷ್ಟಿಕ ಮತ್ತು ಚಾಣೂರ ಎಂಬ ಮಲ್ಲರನ್ನು ಸಂಹರಿಸಿದನು. ಮಾವಾಯ್ ಪಿಳಂದಾನೆ ಮಲ್ಲರೆ ಮಾಟಿಯೇ ದೇವಾದಿದೇವನೇ ಸೆಂದು நாம் ಸೇವಿತ್ತಾಲ್. ದೇವಾದಿದೇವ ಕೃಷ್ಣನ ಬಳಿ ಹೋಗಿ ನಾವು ಅವನನ್ನು ಪೂಜಿಸಿದರೆ ಆವಾ ಎಂದು ಆರಾಯ್ದು ಅರುಳ್. ಕೃಷ್ಣನ ಮನ ಅಯ್ಯೋ ಅಂತ ಕರಗಿಬಿಟ್ಟು ನಮ್ಮ ಅಂತರಂಗವನ್ನು ವಿಚಾರಿಸಿ ಅವನು ಕೃಪೆ ತೋರಿಸ್ತಾನೆ ಅಂತ ಹೇಳಿ ಇದರ ಶಬ್ದ ಸ್ಟ್ರೈಟ್ ಮೀನಿಂಗು. ಈಗ ಬೇರೆ ಮೀನಿಂಗ್ಗಳು ನೋಡೋಣ. ಕೀಳ್ವಾನಂ ಬೆಳ್ಳೆಂದ್ರೆ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಪೂರ್ವದಲ್ಲಿರೋ ಆಕಾಶ ಬೆಳ್ಳಗಾಗುತ್ತೆ. ಹೊರೈಸನ್ ಸೂರ್ಯ ಉದಯಿಸ್ತಾ ಆಕಾಶದ ಬಿಳಿ ಬಣ್ಣ ಕೆಂಪಾಗ್ತಾ ಇರುತ್ತೆ. ಸೂರ್ಯ ಪೂರ್ತಿ ಉದಯಿಸಿದ ಮೇಲೆ ಮತ್ತೆ ಕೆಂಪು ಆಕಾಶ ಬೆಳ್ಳಗಾಗುತ್ತೆ. ಹಿಂದಿನ ಎರಡು ಪಾರ್ಶ್ವಗಳಲ್ಲಿ ಪಕ್ಷಿಗಳ ಶಬ್ದ, ಆಮೇಲೆ ಕೀಸ್ ಅನ್ನುವ ಶಬ್ದ. ಆದರೆ ಹಿಂದಿನ ಪಾರ್ಶ್ವದಲ್ಲಿ ಏನು ಹೇಳಿದಾಳೆ? ಪೂರ್ವದಲ್ಲಿ ಬೆಳಗಾಯಿತು. ಈ ಥರ ಒಂದೊಂದು ಕ್ರಮವಾಗಿ ಬೆಳಗ್ಗೆ ಆಯಿತು ಅನ್ನೋ ಸೂಚನೆಯನ್ನು ಒಂದೊಂದು ಪಾತ್ರದ ಗ್ರ್ಯಾಜುವಲ್ ಆಗಿ ಆಂಡಾಳ್ ಬೇರೆ ಬೇರೆ ಥರ ಹೇಳ್ತಾ ಹೋಗ್ತಾ ಇದ್ದಾಳೆ. ಈ ಪಾತ್ರದಲ್ಲಿ ಪೂರ್ವದಲ್ಲಿ ಬೆಳಗಾಯಿತು ಅಂತ ಹೇಳಿದ್ದಾಳೆ. ಕೀಳ್ವಾನಂ, ವಾನಂ ಅಂದರೆ ಏನು? ಆಕಾಶ ಅಂತ. ಮೇಲ್ವಾನಂ ಅಂದರೆ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಮೇಲೆ, ಅದೇ ಆಕಾಶ. ಕೀಳ್ವಾನಂ ಅಂತ ಇನ್ನೂ ಇದೆಯಾ? ಕೆಳಗಡೆ ಇರೋ ಆಕಾಶ. ನಮಗೇನು ಅರ್ಥ ಸರಿಯಾಗಿ ತಿಳಿದು ಹೋದರೆ ಆಂಡಾಳ್ಗೇನು ಇದು ಆಕಾಶ ಎಲ್ಲಿದೆ ಅಂತ ಗೊತ್ತಿಲ್ವೋ ಅಂತ ನಮಗೆಲ್ಲ ಒಂದು ಸಂಶಯ ಬರುತ್ತೆ. ಅದಕ್ಕೋಸ್ಕರನೇ ಕೀಳ್ವಾನಂ ಅಂತ ಹೇಳಿಬಿಟ್ಲಾ ಅಂತ. ಮೇಲೆ ಯಾವ ಥರ ಆಕಾಶ ಅಗಾಧವಾಗಿದೆಯೋ ಅದೇ ಥರ ನಮ್ಮ ಚಿತ್ತದಲ್ಲೂ ಹೃದಯ ಪುಂಡರೀಕದಲ್ಲೂ ಒಂದು ಚಿಕ್ಕದಾದ ಆಕಾಶ ಇದೆ. ಆ ಆಕಾಶನ ಅಗಾಧವಾಗಿ ನಾವು ಬೆಳೆಸಿಕೊಳ್ಳಬಹುದು ಅಂತ ಪೂರ್ವದಲ್ಲಿ ಹೇಳ್ತಾರೆ. ಅದಕ್ಕೆ ದಹರಾಕಾಶ, ಈ ಒಳ್ಳೆ ಕೆಳಗಡೆ ಇರೋ ಕೀಳ್ವಾನಂ, ಅದಕ್ಕೆ ದಹರಾಕಾಶ ಅಂತ ಹೇಳ್ತೀವಿ. ದಹರ ಅಂದರೆ ನಮ್ಮ ಹೃದಯದಲ್ಲಿರೋ ಒಂದು ಸಣ್ಣವಾದ ಜಾಗ, ಇದರೊಳಗಿರೋ ಸ್ಮಾಲ್ ಪ್ಲೇಸು. ಆಕಾಶ ಎಂದರೆ ಅದ್ರಲ್ಲಿ ಖಾಲಿಯಾಗಿರುವ ಜಾಗ. ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿ ನೆಲೆಸಿರುವ ಸ್ಥಳವೇ ದಹರಾಕಾಶ. ನಮ್ಮ ದಹರಾಕಾಶದಲ್ಲಿ ಭಗವಂತ ಸಂತೋಷವಾಗಿದ್ದಾನೆ.
ಅದರ ಕಡೆ ನಾವು ನಮ್ಮ ಮನಸ್ಸನ್ನು ಚಲಿಸಬೇಕು. ಆವಾಗ ಕೆಳಗಿನ ಆಕಾಶವು ಬೆಳ್ಳಗಾಗುತ್ತೆ. ಕೀಳ್ವಾನಂ ಬೆಳ್ಳೆಂದ್ರೆ ಎರುಮೈ. ಎರುಮೈ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಎಮ್ಮೆ ಅಂತ. ಎರುಮೆ ಅಂದರೆ ಎಮ್ಮೆ ಅಂತ. ಈಗ ಕೃಷ್ಣ ಅಂದರೆ ನಮಗೆಲ್ಲ ನೋಡೋದೆಲ್ಲ ಕೃಷ್ಣನ ಫೋಟೋಲ್ಲಿ ಏನು ನೋಡಿ, ಕೃಷ್ಣನ ಜೊತೆ ಹಸುಗಳೇ ಇದೆ. ಹಾಗಂದರೆ ಕೃಷ್ಣ ಏನು ಎಮ್ಮೆಗಳು ಮೇಯಿಸ್ಲಿಲ್ವಾ ಅಂತ ಒಂದು ಡೌಟ್ ಬರ್ತಾ ಇರೋದು ನಮಗೆಲ್ಲ. ಈ ಪದ್ಧತಿಯೆಲ್ಲ ಏನು ನಮ್ಗೆ ಗೊತ್ತಾಗುತ್ತೆ ಅಂದರೆ ಕೃಷ್ಣ ಎಮ್ಮೆಗಳನ್ನು ಸಹ ಮೇಯಿಸ್ತಿದ್ದ ಅಂತ. ಈಗ ಅಲ್ಲಿ ಎಮ್ಮೆನೂ ಇತ್ತು, ಹಸು ಇತ್ತು. ಎಮ್ಮೆಯಲ್ಲಿ ಬರ್ತಾ ಇದಿರುತ್ತಲ್ಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇದನ್ನೆಲ್ಲ ಅಲ್ಲಿದ್ದ ಯಾದವ ಕುಲ ಜನರೆಲ್ಲ ಸೇವಿಸ್ತಾ ಇದ್ರಂತೆ. ಎಮ್ಮೆ ಹಾಲು ಅಲ್ಲಿರೋ ಯಾದವ ಕುಲವರೆಲ್ಲ ತಗೊಳ್ತಾಯಿದ್ರು. ಅದೇ ಹಸುವಿನಲ್ಲಿ ಏನು ಮಾಡ್ತಾಯಿದ್ರು, ಅವರು ಮಾರ್ತಾಯಿದ್ರು. ಅದನ್ನು ಮಾರಿಬಿಟ್ಟು ಬ್ರಾಹ್ಮಣರಿಗೆ ಮಾರೋದು. ಹಾಗೆ ಅದರಲ್ಲಿರೋ ತುಪ್ಪವನ್ನು ಯಾಗಗಳಿಗೆ ಉಪಯೋಗಿಸ್ತಾ ಇದ್ದರಂತೆ. ಒಂದು ನಾವು ಚೆನ್ನಾಗಿ ತಿಳ್ಕೊಬೇಕು ಇದನ್ನು. ದಯವಿಟ್ಟು ನಮಗೆ ಎಷ್ಟು ಗೊತ್ತಾ ತಿಳ್ಕೊಳ್ಳಿ. ನಾವು ಯಾವುದಾದ್ರು ಒಂದು ಇದು ಮಾಡಿದ್ರೆ, ಯಾಗ ಹೋಮ ಮನೆಗಳು ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಅದು ನಾವು ಎಮ್ಮೆ ತುಪ್ಪ ಆಗಬಾರ್ದು, ಫಸ್ಟ್ ಪಾಯಿಂಟ್. ಎರಡನೇದಾಗಿ ಅದಕ್ಕೆ ಹಸುವಿನ ಇದೇ ತೊಗೊಳ್ಬೇಕು, ತುಪ್ಪ ಬೇಕು ಅಂತೇಳಿ ಶಾಸ್ತ್ರಗಳು ಹೇಳಿದ್ದೆ. ಹಸುವಿನ ತುಪ್ಪ ಹಾಕಿ ಮಾಡಿದ ಯಾಗದಲ್ಲಿ ಏನಾಗುತ್ತೆ, ಮೇಲೆ ಬರೋ ಇದರ ಹೊಗೆಗಳು ಅದರಿಂದ ಜಾಗ ಎಲ್ಲ ಕ್ಲಿಯರ್ ಆಗಿ ಇಟ್ ಗಿವ್ಸ್ ಎ ಗುಡ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಏನಂದ್ರೆ, ಈ ಕಾಲದಲ್ಲಿ ಹಸು ಎಲ್ಲಿ ಸಿಗುತ್ತೆ, ಹಸುವಿನ ಎಲ್ಲಿದೆ ಅಂತೆಲ್ಲ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ನಾವು ನಂದಿನಿನೋ ಇಲ್ಲ ಯಾವುದೋ ಒಂದು ತೊಗೊಂಡು ಬಂದು ಹಾಕಿಕೊಡ್ತೀವಿ. ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲೇ ಕಾಯಿಸಿ ಏನಾದ್ರು ಕೊಟ್ಟರೆ ಇಟ್ ಶುಡ್ ಬಿ ಬೆಟರ್ ಅಂತ. ಜಸ್ಟ್ ಒಂದು ಸ್ಮಾಲ್ ಸಜೆಷನ್ನು. ಯಾವಾಗಲೂ ತುಪ್ಪ ತೊಗೊಳ್ಳುವಾಗ ಎಮ್ಮೆ ತುಪ್ಪ ತೊಗೋಬಾರ್ದು, ಅಂಗಡಿಯಲ್ಲಿ ಇಲ್ಲದೆ ಬಿಟ್ಟು ನಾವು ಮನೇಲೇ ಮಾಡಿದರೆ ಇಟ್ ಈಸ್ ಗುಡ್ ಫಾರ್ ದಿ ಯೋಗ. ಅದಕ್ಕೆ ಮಾತ್ರ ನಮ್ಮ ಮನೆಗೆ ಏನು ಯೂಸ್ ಮಾಡೋಣ ಪರವಾಗಿಲ್ಲ. ಯಾವುದಾದ್ರು ಹೋಮ ಯಾಗ ಮಾಡಿದಾಗ ದಯವಿಟ್ಟು ನೀವು ಹಸುವಿನ ತುಪ್ಪ ತೊಗೊಂಡು ಉಪಯೋಗಿಸ್ರಿ, ಒಳ್ಳೆಯದು ಅಂತೇಳಿ. ಇಲ್ಲಿ ಯಾಕೆ ಹೇಳಿದೆ ಅಂದರೆ, ಅವರಲ್ಲಿ ಹಸುವೂ ಇತ್ತು, ಎಮ್ಮೆ ಇತ್ತು. ಎಮ್ಮೆಯಲ್ಲಿ ಬರೋ ಪದಾರ್ಥಗಳನ್ನು ತಮಗೆ ಇಟ್ಕೊಂಡ್ರು, ಹಸುವಿನ ಪದಾರ್ಥಗಳನ್ನ ಮಾರಿಬಿಟ್ಟು ಅದನ್ನು ಮಾರುವಾಗ ಅದ್ರಲ್ಲಿ ಬರೋ ತುಪ್ಪನೆಲ್ಲ ಯಾಗಗಳಿಗೆ ಉಪಯೋಗಿಸ್ತಾ ಇದ್ರು ಅಂತ ಹೇಳುತ್ತೆ. ಈ ಯಾದವ ಕುಲದವ್ರು ಇದ್ದಾರಲ್ಲ, ಅವರೊಂದು ಸ್ಪೆಷಲ್ ಅಂತೆ, ಹೈಬ್ರಿಡ್ ಅಂತ ಹೇಳ್ತೀವಲ್ಲ ಆ ಥರ. ಯಾವ ಥರ ಹೈಬ್ರಿಡ್ ಅಂತ ಹೇಳಿದ್ರೆ, ಒಂದು ಕಡೆ ಕ್ಷತ್ರಿಯರು ಅಲ್ಲ, ಈ ಕಡೆ ವೈಶ್ಯರು ಅಲ್ಲ. ಕ್ಷತ್ರಿಯರು ಹಾಗೂ ವೈಶ್ಯರ ವರ್ಗಗಳ ಮಧ್ಯೆ ಇರೋದು. ಅದಕ್ಕೆ ತಮಿಳಿನಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ಇಡೆಯರ್ಗಳು. ಇಡೆಯರ್ ಅಂದರೆ ಮಧ್ಯ ಅಂತ, ಇಡೆಯರ್ಗಳು ಅಂತ ಕರಿತೇವೆ. ಇವರಿಗೆ ನೋಡಿ, ಒಂದು ಕ್ಷತ್ರಿಯರು. ಕ್ಷತ್ರಿಯರು ಅಂದರೆ ಯಾರು, ದೇ ಗಾಟ್ ಇದು ಫುಲ್ ಸ್ಟ್ರೆಂತ್ ಟು ಫೈಟ್ ಅಂತ. ಇನ್ನೊಂದು ಏನು, ವೈಶ್ಯರು. ವೈಶ್ಯರು ಅಂದರೆ ಯಾರು, ಮಾರೋರು. ಅದರಿಂದ ಇವರಿಗೆ ಎರಡೂ ಇತ್ತಂತೆ. ವ್ಯಾಪಾರ ಮಾಡುವ ಕಲೆಯೂ ಗೊತ್ತಿತ್ತು, ಹಾಗೆ ಕ್ಷತ್ರಿಯ ಕುಲದ ವೀರ್ಯವೂ ಅವರಲ್ಲಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿದ್ದ ಯಾದವ್ರಿಗೆಲ್ಲ. ಸಿರುವೀಡು ಮೇಯ್ವಾನ್ ಪರಂದನಕಾನ್. ಸಿರುವೀಡು ಮೇಯ್ವಾನ್. ಸಿರುವೀಡು ಮೇಯ್ವಾನ್ ಅಂದರೆ ಎಳೆಯ ಮೇವು ಮೇಯುತ್ತದೆ ಅಂತ. ಯಾವುದು, ಎಮ್ಮೆಗಳು. ಎಮ್ಮೆಗಳು ಎಳೆಯ ಮೇವು ಮೇಯುತ್ತದೆ ಅಂತ. ಬೆಳಗಿನ ಜಾವ ಎಮ್ಮೆ ಬೇನೆ ಇದ್ಬಿಡುತ್ತಂತೆ. ಎದ್ದ ತಕ್ಷಣ ಅದಕ್ಕೆ ಹಸುವಾಗುತ್ತಲ್ವ, ಅದಕ್ಕೇನು, ಅದಕ್ಕೊಂದು ಸ್ಮಾಲ್ ಇದು ಬೇಕಂತೆ, ಟಿಫನ್, ಲೈಟ್ ಟಿಫನ್, ಲಘು ಉಪಹಾರ ಬೇಕಂತೆ ಅದಕ್ಕೆ. ಹೇಗೆ ಸ್ವಲ್ಪ ಜನ ಬೆಡ್ ಕಾಫಿ, ಬೆಡ್ ಟೀ ಅಂತ ಹೇಳ್ತಾರಲ್ಲ, ಆ ಥರ ಅದಕ್ಕೂ ಒಂಥರ ಒಂದು ಲಘು ಉಪಹಾರ ಬೇಕಂತೆ. ಅದಕ್ಕೋಸ್ಕರ ಅದು ಏನು ಮಾಡುತ್ತಂತೆ, ಅದು ಪಕ್ಕದಲ್ಲಿರೋ ಸಿರುವೀಡು ಅಂತ. ಬೆಳಗಿನ ಜಾವ ಸಮಯದಲ್ಲಿ ಎಮ್ಮೆಗಳು ಮಂಜು ಬಿದ್ದಿರೋ ಹುಲ್ಲನ್ನು ಮೇಲೆ ಹೋಗುತ್ತೆ. ಆ ಮಂಜು ಹುಲ್ಲಿನ ರುಚಿ ಇದೆಲ್ಲ, ಹುಲ್ಲು ಮಂಜು ಬಿದ್ದುಬಿಟ್ರೆ ತುಂಬ ರುಚಿಯಾಗಿರುತ್ತಂತೆ. ಅದು ನಮ್ಮ ಎಮ್ಮೆಗಳು ತುಂಬ ಇಷ್ಟ ಅಂತ ಹೇಳಿದ್ದಾರೆ, ಎಲ್ಲ ಕಡೆ ಬರೆದಿದ್ದಾರೆ. ಅದರಿಂದ ಸಿರುವೀಡು ಇವಾಗ ಎಲ್ಲಿ ಹೋಗುತ್ತೆ, ಬೆಳಗಿನ ಜಾವ ಬೇಕು. ಹೆಂಗೆ ಬೆಡ್ ಪಕ್ಕದಲ್ಲೇ ಕಾಫಿ ಬರುತ್ತೋ, ಅದಕ್ಕೆ ಎಮ್ಮೆಗೆ ಪಕ್ಕದಲ್ಲೇ ಎಲ್ಲರೂ ಇರುತ್ತೋ ಹುಲ್ಲು, ತುಂಬ ದೂರ ಹೋಗೋದು ಬೇಡ ಅಂದರೆ ಅದಕ್ಕೆ ಸಿರುವೀಡು ಅಂತಾರೆ. ಅದು ಎಲ್ಲಿದೆಯೋ ಅವರ ಇದು ಮನೆ ಕೊಠಡಿ ಎಲ್ಲಿದೋ ಅದು ಪಕ್ಕದಲ್ಲೇ ಹುಲ್ಲು ಬೆಳೆಯುತ್ತಂತೆ. ಆ ಜಾಗಕ್ಕೆ ಹೆಸರು ಸಿರುವೀಡು ಅಂತ. ಸಿರುವೀಡು ಅಂದರೆ ಎಮ್ಮೆಗಳ ಕೊಠಡಿಯ ಪಕ್ಕದಲ್ಲೇ ಹುಲ್ಲು ಬೆಳೆಯೋ ಜಾಗ. ಅಲ್ಲಿ ಬೆಳಗಿನ ಜಾವ ಆಗಿದ್ದರಿಂದ ಮಂಜು ಬಿದ್ದಿರುತ್ತೆ. ಆ ಮಂಜು ಬಿದ್ದ ಹುಲ್ಲನ್ನು ತಿನ್ನೋದಕ್ಕೆ ಹೊರಟಾಯಿತು. ಇದು ಇಂಡಿಕೇಷನ್ನು. ಎಮ್ಮೆಗಳು ಮಂಜು ಬಿದ್ದಿರುವ ಹುಲ್ಲನ್ನು ತಿನ್ನಲು ಹೊರಟಾಯಿತು. ಇದು ಬೆಳಗಿನ ಜಾವ ಎದ್ದ ತಕ್ಷಣ ಎಮ್ಮೆ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ, ಮಧ್ಯಾಹ್ನ ಆಗ್ತಾ ಆಗ್ತಾ ಅದನ್ನು ಮೇಯಲು ದೂರ ದೂರ ಇರೋ ಹೊಲಗಳಿಗೆ ಹೋಗುತ್ತೆ. ಅದಕ್ಕೆ ಪೆರುವೀಡು ಅಂತೀವಿ. ಸಿರುವೀಡು ಅಂದರೆ ಮನೆ ಪಕ್ಕದಲ್ಲಿರೋ ಜಾಗ, ಅಲ್ಲಿ ಹುಲ್ಲು ಬೆಳೆಯೋದು. ಪೆರುವೀಡು ಅಂದರೆ ದೂರ ಹೋಗಿ ಹೊಲಗಳಲ್ಲಿ ಮೇಯೋದು. ಈಗ ಕೀಳ್ವಾನಂ ವೆಳ್ಳೆಂದ್ರೆ ಎರುಮೈ ಸಿರುವೀಡು ಅಂತ ಎರಡು ಇದು ಐಟಮ್ಸ್ ಹೇಳಿದ್ದಾಳೆ ಆಂಡಾಳ್. ಒಂದು ಏನು, ಅರುಣೋದಯವಾಗಿದೆ. ಎರಡನೇದು, ಎಮ್ಮೆಗಳು ಮಂಜು ಬಿದ್ದ ಹುಲ್ಲನ್ನು ಮೇಯಲು ಹೊರಟಿದೆ. ಈಗ ಇದರಲ್ಲಿ ಬ್ಯೂಟಿಫುಲ್ ಆಗಿದೆ ಈ ಪರ್ಟಿಕ್ಯುಲರ್ ಪಾಸುರದಲ್ಲಿ ಏನು ಅಂದರೆ, ಆಚೆ ಇರೋ ಆಂಡಾಳ್ ಗೋಪಿ ಮತ್ತು ಒಳಗಿರೋ ಮಲಗಿನ ಗೋಪಿ ಜೊತೆಗೆ ಒಂದು ವಾರ್ತಾಲಾಪ, ಡಯಲಾಗು, ಕಾನ್ವರ್ಸೇಷನ್ ಥರ ಇರುತ್ತೆ. ಕೇಳ್ಕೊಳ್ಳಿ, ತುಂಬ ಸುಂದರವಾಗಿದ್ದು.
ಇವಾಗ ಏನಾಯಿತು, ಇವರಿಬ್ಬರು ಹೇಳ್ತಾರೆ, ಆಚೆ ಕಡೆಯಿಂದ ಆಂಡಾಳ್ ಮತ್ತು ಎಲ್ಲರೂ ಈ ಥರ ಕೀಳ್ವಾನಂ ಬೆಳಗಾಯಿತು, ಎರ್ಮೈ ಇದು ಮೇಯ ಕೊಟ್ಟಾಯಿತು ಅಂತ. ಯಾತಕ್ಕೆ ಈ ಥರ ಹೇಳಿದ್ರು ಅಂದರೆ, ಒಳಗಿರೋ ಗೋಪಿಗೆ ತಿಳಿಸ್ತಾ ಇದ್ದಾರೆ ಬೆಳಗಾಗಿದೆ, ನೀನು ಇನ್ನೂ ಎದ್ದಿಲ್ವಾ ಅಂತ. ಅವಳು ಹೇಳಿದ್ನಲ್ಲ, ಭಾಳ ಚಾತುರ್ಯದವಳು, ಕುತೂಹಲವ, ಅವಳು ತುಂಬ ಕುತೂಹಲ, ಅವಳಿಗೆಲ್ಲ ಗೊತ್ತು. ಆ ಚಾತುರ್ಯದಿಂದ ಏನು ಮಾಡ್ತಾಳೆ, ನೀವು ಹೇಳ್ತಾ ಇದ್ರೆ ಏನು ಹೇಳಿದ್ರಿ ಅಂತ ಕೇಳಿದಂತೆ. ಪೂರ್ವದಲ್ಲಿ ಆಕಾಶ ಬೆಳಗಾಗಿದಲ್ವಾ, ಹಾಗೆ ನಾನು ಏಕೆ ಆಗಿಲ್ವಲ್ಲ, ನೀವು ಹೇಳ್ತಿದ್ದೀರಾ, ನನ್ನ ಪ್ರಕಾರ ಆಗಿಲ್ಲ ಅಂದಂತೆ. ಯಾಕಂದ್ರೆ ಆರ್ಗ್ಯುಮೆಂಟ್ಲಿ ಎಕ್ಸ್ಪರ್ಟ್ ಅವಳು, ಬೆಳಗ್ಗೆ ಆಗಿಲ್ಲ, ಹಂಗಾದ್ರೆ ಯಾಕೆ ಹಂಗೆ ಹೇಳ್ತೀನಿ ಹೇಳ, ಐ ವಿಲ್ ಗಿವ್ ವಿತ್ ಸಪೋರ್ಟಿಂಗ್ ಆರ್ಗ್ಯುಮೆಂಟ್ಸ್ ಅಂತ ಅವಳು ಹೇಳಿದ್ಲಂತೆ ಒಳಗಿಂದ. ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಕೇಳು ನಾನು ಹೇಳ್ತೀನಿ, ನೀನೇನು ಒಬ್ಳಾಗಿ ಬಂದಿಲ್ಲ ಆಂಡಾಳ್, ನಿನ್ನ ಜೊತೆ ಏನು 10 ಅಲ್ಲ 100 ಅಲ್ಲ 5 ಲಕ್ಷ ಗೋಪಿಯರು ಬಂದಿದ್ದಾರೆ ನನ್ನನ್ನು ಎಬ್ಬಿಸೋಕ್ಕೆ ಅಂತ ಹೇಳಿದಂತೆ. ಇವರೆಲ್ಲ ಹೌದು ನಾವೆಲ್ಲರೂ ಬಂದಿದ್ದೀವಿ ಅಂತ ಹೇಳಿದಂತೆ. ಅದಕ್ಕೆ ಅವಳು ಹೇಳಿದಂತೆ, ನಿಮ್ಮ ತಿರುಮುಖ ಹೇಗಿದೆ, ನಿಮ್ಮ ಮುಖ ಎಲ್ಲ ಹೆಂಗಿದೆ ಅಂದರೆ ಒಂದು ದೋಷವೂ ಇಲ್ಲದೇ ಇರೋದು, ಫ್ಲಾಲೆಸ್, ದೇರ್ ಇಸ್ ನೋ ಬ್ಲೆಮಿಶ್, ಅಷ್ಟು ಬೆಳ್ಳಗಿದೆ. 5 ಲಕ್ಷ ಹೆಣ್ಣು ಮಕ್ಕಳು ದೋಷವಿಲ್ಲದ ಮುಖ, ಚಂದ್ರಮಂಡಲಂತ ಇದೆ. ಈ 5 ಲಕ್ಷ ಹುಡುಗಿಯರು ಪೂರ್ವ ದಿಕ್ಕಿನ ಕಡೆ ನೋಡಿದ್ರೆ ಅವರ ಮುಖದಲ್ಲ ಚಂದ್ರನ ಕಾಂತಿ ಆಕಾಶಕ್ಕೆ ಬಿದ್ದದ್ದರಿಂದ ಬೆಳ್ಳಗಾಗಿ ಕಾಣಿಸ್ತಾ ಇದೆ, ನಿಜವಾಗಿ ಆಕಾಶ ಬೆಳ್ಳಗಾಗಿಲ್ಲ ಅಂತ ಅವಳು ಅಲ್ಲಿಂದ ಹೇಳ್ತಾಳಂತೆ. ಓಹೋ, ಅದಕ್ಕೆ ಆಂಡಾಳು ಹೇಳ್ತಾಳೆ, ಕೀಳ್ವಾನಂ ಬೆಳ್ಳಗಾಗಿರೋದು ನಮ್ಮ ಮುಖದಿಂದ ಅಂತ ನೀ ಹೇಳ್ತೀಯ ಅಲ್ವಾ. ಓಕೆ, ಎರುಮೈ ಸಿರವೀಡಿ ಅಂತ ಇನ್ನೊಂದು ಹೇಳಿದ್ವಲ್ಲ, ಎಮ್ಮೆ ಮೇಯಕ್ಕೆ ಹೋಯ್ತು ಅಂತ ಹೇಳಿದ್ವಲ್ಲ, ಅದನ್ನೇನು ಹೇಳ್ತೀಯ ನೀನು, ಹಂಗಾರು ಒಪ್ಕೊಳ್ತೀಯಾ? ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಅದು ನಾನು ಒಪ್ಕೊಳ್ಳಲ್ಲ ಅಂತ. ಅದನ್ನ ಹೆಂಗೆ ಡಿಸ್ಪ್ರೂವ್ ಮಾಡ್ತಾಳೆ? ಅವಳೇನು ಮಾಡಿದ್ಲು, ಓಕೆ ನೀವು 5 ಲಕ್ಷ ಗೋಪಿಯರಿದ್ದೀರಾ, ನಿಮ್ಮೆಲ್ರಿಗೂ ಕಪ್ಪಗಿರೋ ಕೂದಲಿದೆ ಅಂತೇಳಿ ಎಲ್ಲ ಕಡೆ ಹೇಳಿದ್ದೆ. ನೀವು 5 ಲಕ್ಷ ಗೋಪಿಕೆಯರು ಪೂರ್ವ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದರಿಂದ ಕೀಳ್ವಾನಂ ಬೆಳ್ಳಗಾಯಿತು. ನಿಮ್ಮ ಹಿಂದೆ ಇರೋ ಕಪ್ಪು ಕೂದಲಿದೆಯಲ್ಲ, ಬೆಳ್ಳಗಿರೋ ಆಕಾಶಕ್ಕೆ ಬಿದ್ದರಿಂದ ಆ ಕಪ್ಪು ಮೋಡಗಳಿಗೆ ಅಂಟುಬಿಡ್ತಂತೆ. ಆ ಮೇಘಗಳು ಚಲಿಸಲು ಶುರುವಾಯಿತು. ಕಪ್ಪಾಗಿರೋ ಮೇಘ ಹೋಗ್ತಾ ಇದ್ದರೆ ಎಮ್ಮೆಗಳು ಹೋಗೋ ಥರ ಕಾಣಿಸುತ್ತಲ್ವಾ, ಎಮ್ಮೆಗಳು ಗುಂಪು ಚಲಿಸೋ ಥರ ಇದೆ ಅಂತ ಒಳಗಡೆ ಇರೋ ಗೋಪಿ ಉತ್ತರಿಸಿದ್ಲು. 2 ಪಾಯಿಂಟನ್ನು ನೆಗೆಟ್ ಮಾಡಿಬಿಟ್ಲು. ಕೀಳ್ವಾನಂ ಬೆಳಗೂ ಆಗಿಲ್ಲ, ಎಮ್ಮೆಗಳು ಹೋಗ್ತಾನೂ ಇಲ್ಲ ಅಂತ. ಅವಾಗ ಇವ್ರಿಗೆ ಏನು ಮಾಡೋದು ಗೊತ್ತಲ್ಲ. 3ನೇ ಪಾಯಿಂಟ್ ತೊಗೊಂಡ್ರು, ಪೋವಾನ್ ಹೋಗಿನ್ರಾರೈ ಪೋಗಾಮಲ್ ಕಾತ್ತು. ಆಂಡಾಳು ಹೇಳ್ತಾಳೆ, ಅದೆಲ್ಲ ಇರಲಿ, ಕೃಷ್ಣ ಮನೆಗೆ ಹೋಗ್ತಿದ್ದ ಗೋಪಿಕರನ್ನೆಲ್ಲ ನಿಲ್ಲಿಸಿ, ಕೃಷ್ಣನ ಮನೆಗೆ ಯಾರು ಹೋಗ್ತಾ ಇದ್ರೋ ಅವ್ರನ್ನೆಲ್ಲ ಅಲ್ಲೇ ಹೋಗ್ಬೇಡ, ನಿಂತ್ಕೋ ಅಂತ ಹೇಳಿ ನಿನ್ನ ಮುಂದೆ ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದಂತೆ. ಪೋವಾನ್ ಹೋಗಿನ್ರಾರೈ. ಒಳಗಿರೋ ಗೋಪಿ ಹೇಳ್ತಾಳೆ, ಓಕೆ ಅವರೆಲ್ಲ ಹೆಂಗಿದ್ರು ಹೋಗ್ತಾನೆ ಇದ್ದರು, ಅವ್ರು ಹೋಗಿ ಕೃಷ್ಣನ ದರ್ಶನ ಮಾಡೋದೇ ಅವ್ರ ಗುರಿಯಾಗಿತ್ತು, ಆದ್ದರಿಂದ ಅವರೇನು ನನಗೋಸ್ಕರ ಇಲ್ಲ ಬಂದು ನಿಂತಿಲ್ವಲ್ಲ ಅಂತ ಹೇಳಿದಂತೆ. ಇದಕ್ಕೆ ಪೆರಿಯವಾಚನ ಪಿಳ್ಳೆ ಅನ್ನೋರು ಇದ್ರ ಬಗ್ಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಏನು ಮಾಡಿದ್ರು, ಪೆರಿಯವಾಚನ ಪಿಳ್ಳೆ ಆಂಡಾಳು ಹೇಳೋ ಥರ ಒಂದು ಸಮಾಧಾನ ಇಲ್ಲಿ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಅಡೆಯುಂ ಎಡತ್ತಿಯುಂ ಕಾಟಿಲುಂ ಅಡೆಯುಂ ವழியில் ಉಂಡಾನ ಪ್ರಾಮಾಣ್ಯಂ. ಇದು ತಮಿಳಲ್ಲಿದೆ. ಹಂಗಂದ್ರೆ ಏನು ಅಂದರೆ, ಡೆಸ್ಟಿನೇಷನ್ ಆ್ಯಂಡ್ ಮೀನ್ಸ್ ಅಂತ 2 ಇದೆ. ಅದರಲ್ಲಿ ವೆನ್ ದ ಮೀನ್ಸ್ ಈಸ್ ಮೋರ್ ಎಂಜಾಯಬಲ್ ದ್ಯಾನ್ ದ ಡೆಸ್ಟಿನೇಷನ್, ಐ ರಿಪೀಟ್, ವೆನ್ ದ ಮೀನ್ಸ್ ಈಸ್ ಮೋರ್ ಎಂಜಾಯಬಲ್ ದ್ಯಾನ್ ದ ಡೆಸ್ಟಿನೇಷನ್, ದ ಮೀನ್ಸ್ ಇಟ್ ಸೆಲ್ಫ್ ಬಿಕಮ್ಸ್ ಡೆಸ್ಟಿನೇಷನ್. ನಾವು ಹೋಗ್ಬೇಕಾದ್ರೆ ದಾರಿ ಏನಿದೆಯೋ ದಾರಿನೇ ಚೆನ್ನಾಗಿದ್ಮೇಲೆ ನಮ್ಗೆ ದೂರ ಆಗೋದೇ ಬೇಡ ಅಂತ ಅನ್ನೋ ಥರ ಇಲ್ಲಾಯಿತು. ಇದಕ್ಕೆ 1-2 ಉದಾಹರಣೆ ನೋಡೋಣ. ಈಗ ಒಂದು ತಿರುಮಲೆಗೆ ಯಾತ್ರಾ ಮಾಡ್ತೀವಿ ನಾವು, ತಿರುಮಲೆ ತಿರುಪತಿಗೆ ಹೋಗ್ತೀವಿ. ಹೋಗಿದಾಗ ಶ್ರೀನಿವಾಸ ದೇವ್ರು ನೋಡೋಕೆ ಎಷ್ಟು ಸಿಗುತ್ತೆ ನಮಗೆ, ಒಂದು 30 ಸೆಕೆಂಡು 1 ನಿಮಿಷ ತುಂಬ ಲಕ್ಕಿ ಆಗಿದ್ರೆ ನಿಮ್ಗೆ ಸಿಗುತ್ತೆ, ಅಷ್ಟೇ ತಾನೇ ಸಿಗೋದು. ಆದರೆ ಅದಕ್ಕೆ ಹೋಗುವಾಗ ನಮ್ಗೆ ಎಂತೆಂಥ ಒಳ್ಳೊಳ್ಳೆ ಅನುಭವಗಳು ಸಿಗುತ್ತೆ. ಹೋಗಲ್ ದಾರಿ ಅನುಭವ ಇದೆಲ್ಲ ಅವೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಅದನ್ನು ನಾವು ನೆನೆಸ್ಕೊಂಡು ಹೋಗ್ತೀವಿ. ಅದರಿಂದ ದೇವ್ರನ್ನೇ ನೆನೆಸ್ಕೊಂಡಿರ್ತೀವಿ. ಅಲ್ಲಿ ಹೋಗ್ತಾ ಇರೋವಾಗ ನಮ್ಗೆ ಒಳ್ಳೊಳ್ಳೆ ಅನುಭವಗಳು ಸಿಗುತ್ತೆ. ಅದು ಮಚ್ ಬೆಟರ್ ದ್ಯಾನ್ ಈವನ್ ಶ್ರೀನಿವಾಸ ನೋಡೋದು ಇದ್ದೇ ಇದೆ, ಜೊತೆಗೆ ಬಿಕ್ಕಿದಲ್ಲ ಫ್ರೀ ಬೈಟ್ ಸರ್ ನಮ್ಮ ಜೊತೆ ಸಿಗತ್ತಲ್ಲ ಅಂತ ಹೇಳೋದ್ರಿಂದ ಅದನ್ನೇ ಪೋಗಾಮಲ್ ಕಾತು ಅಂತ ಹೇಳ್ತಾಳೆ ಅಂತ. ತಿರುಮಲೆ ಯಾತ್ರೆ ಇದ್ದ ಹಾಗೆ ಅಂಥೇಳಿ ಇಲ್ಲೊಂದು ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ನಮಗೆಲ್ಲ ಅಕ್ರೂರವ್ರಿಗೆ ಗೊತ್ತು. ಅಕ್ರೂರು ಏನು ಮಾಡಿದ್ರು, ಕಂಸನ ಅರಮನೆಗೆ ಕೃಷ್ಣನ ಕರ್ಕೊಂಡು ಬರೋಕ್ಕೆ ಅವ್ರು ಹೇಳ್ತಾರೆ. ಅವ್ರು ಹೋಗ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ, ಅವರನ್ನು ನೋಡೋ ಮೊದಲು ಇನ್ನು ಕೃಷ್ಣನ ನೋಡಿಲ್ಲ, ಅವ್ರು ಹೋಗ್ತಾ ಇದ್ದಾರೆ. ರೂಟಲ್ಲಿ ಹೋಗ್ತಾ ಇರುವಾಗ ಆಹಾ ಆಹಾ ಅಂತ ಎಲ್ಲ ಕಡೆ ಮಣ್ಣಲ್ಲಿ ನೋಡಿದಂತೆ. ಮರಳೆಲ್ಲ ನೋಡ್ಬಿಟ್ಟು ಆಹಾ ಇದೆಂಥ ಕೃಷ್ಣ ಸ್ಪರ್ಶ ಮಾಡಿರೋ ಮರಳು, ಕೃಷ್ಣ ಸ್ಪರ್ಶ ಮಾಡಲಂತೆ. ಅಷ್ಟೇ ಮನಸ್ಸಲ್ಲಿ ನೋಡ್ಕೊಳ್ದೆ ರಥದಿಂದ ಇಳಿದುಬಿಟ್ಟು ಆ ಮರಳಿನ ಮೇಲೆ ಹಂಗೆ ಹೊರಳಾಡಿದ್ರಂತೆ. ಆ ಹೊರಳಾಡಿಬಿಟ್ಟು ಆವಾಗ ಅವ್ರಿಗಾಗಿ ಸಂತೋಷ ಆಯಿತು. ಅದೇ ಥರ ಇದು ಅಂತ ತಿಳ್ಕೊಬೋದು.
ಅದರಿಂದ ಅವ್ರು ಹೇಳಿದ್ರು, ಈ ಥರ ನಾವು ಬಂದಿದ್ದೀವಿ ನಿಮಗೆ ಪೋವಾನ್ ಪೋಗಿನ್ರಾರೆ ಅಂತೇಳಿ ನಾವು ನಿಮಗೋಸ್ಕರ ಬಂದಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಉತ್ತರವಾಗಿ ಈ ಥರ ಹೇಳಿದ ತಕ್ಷಣ ಉನ್ನೈ ಕೂವಾನ್ ಒಂದು ನಿನ್ರೋಮ್, ಹಾಗೆ ಹೋಗುತ್ತಿದ್ದವರನ್ನೆಲ್ಲ ಇನ್ನೂ ಹೊರಟಿಲ್ಲ ಎಂದು ತಿಳಿಸಿ ನೀನಿನ್ನೂ ಹೊರಟಿಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲನೂ ನೀ ಬರುವ ತನಕ ಕಾಯಲು ತಿಳಿಸಿದ್ದೇನೆ, ನಿನ್ನನ್ನು ಕರೆಯಲು ನಿನ್ನ ಬಾಗಿಲಲ್ಲಿ ಬಂದು ನಿಂತಿದ್ದೇವೆ, ನಿನ್ನನ್ನು ಭಗವತ್ ಅನುಭವದಲ್ಲಿ ಸೇರಿಸಿಕೊಳ್ಳುವ ಇಚ್ಛೆಯಿಂದ ನಾವು ಬಂದು ನಿಂತಿದ್ದೀವಿ ನಿಮ್ಮ ಮನೆ ಮುಂದೆ ಅಂತ ಅವರೆಲ್ಲ ಹೇಳಿದ್ರಂತೆ. ಅದಕ್ಕೆ ಎಷ್ಟು ಇದನ್ನೊಳ್ಳೆ ಸ್ಮಾರ್ಟು. ಹೌದಾ, ಹಾಗಾದ್ರೆ ನೀವೆಲ್ಲ ಹೋಗ್ಬೋದು, ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಒಳಗಿರೋ ಗೋಪಿ ಅದಕ್ಕೆ ಪ್ರತಿಯಾಗಿ ಏನು ಮಾಡಿದ್ರು, ಹೊರಗಡೆಯಿಂದ ಈಗ ಹೇಳಿದ ತಕ್ಷಣ ಕೋದು ಕಲಮುಡೆ ಪಾವಾಯ್, ಇಂದು ಎಬ್ಬಿಸುತ್ತಿರೋ ಗೋಪಿ ಸ್ವಾಭಿಮಾನಿ, ಅವಳಿಗೆ ಗೆಲ್ಲದೆ ಮತ್ತೆ ಯಾರು ಕೃಷ್ಣ ಬಂದಾನು ಅಂತ ಆತ್ಮವಿಶ್ವಾಸ ಇದೆ. ಆದ್ದರಿಂದ ಎಳ್ದಿರಾಯ್ ಅಂತ ಹೇಳಿದ್ರು. ಎಳ್ದಿರಾಯ್ ಅಂತ ತಕ್ಷಣ ನಮ್ಮ ವಿಷಯದಲ್ಲಿ ದಯ ತೋರಿ ಬೇಗ ಹೇಳಬೇಕು ಅಂತ ಇವ್ರು ಹೇಳ್ತಾರೆ. ಏಕೆಂದರೆ ಎಲ್ಲರಿಗಿಂತ ಕೃಷ್ಣನನ್ನು ಅನುಭವಿಸುವ ಕಾರ್ಯದಲ್ಲಿ ವಿಶೇಷ ಕುತೂಹಲವುಳ್ಳವಳು ನೀನು, ನಿನ್ನಲ್ಲಿ ಅವನಿಗೆ ಬಹಳ ಕುತೂಹಲ ಇದೆ. ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಅಸ್. ಇವ್ರು ಹೇಳ್ತಾರೆ ಆಚಾರ್ಯರವರು, ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಅಸ್. ನಿನ್ನನ್ನು ನಮ್ಮ ಜೊತೆ ಕರೆದುಕೊಂಡು ಹೋದಲ್ಲಿ ನಮ್ಮ ಕೆಲಸ ಪೂರೈಸುತ್ತದೆ ಎಂದು ನಿಶ್ಚಯಿಸಿ ನಿನ್ನ ಬಾಗಿಲಿಗೆ ಬಂದು ನಿಂತಿದ್ದೇವೆ, ಎದ್ದೇಳು ಅಂತ ಹೇಳ್ತಾರಂತೆ. ನೀನು ಎದ್ದು ಬಂದು ನಮ್ಮ ಜೊತೆಯಲ್ಲಿ ಶ್ರೀಕೃಷ್ಣ ಸಾಕ್ಷಾತ್ಕಾರವನ್ನು ಪಡೆಯುವ ದಾರಿಯಲ್ಲಿ ಸೇರಿಕೋ ಅಂತ ಹೇಳ್ತಾರೆ. ಆಯಿತು, ಕೊನೆಗೆ ಶ್ರೀ ವಾಸ್ ಲಿಟಲ್ ಕನ್ವಿನ್ಸ್. ಹೌದಾ, ಅದಕ್ಕೆ ಉಪಾಯತನೇ ಏನು ಅಂತ ಒಳಗಡೆ ಇರೋದು ಗೋಪಿ ಕೇಳಿದಂತೆ. ಮಾವಾಯ್ ಪಿಳಂದಾನೈ, ಕುದುರೆಯ ರೂಪದಲ್ಲಿ ಬಂದಿದ್ದ ಕೇಶಿ ಎಂಬ ಅಸುರನನ್ನು ಸಂಹಾರ ಮಾಡಿದವನು. ಕೇಶಿ, ಆ ಕೇಶವಾಹ ಕ್ಲೇಶನಾಶನ ಅಂತ ನೋಡಿದ್ವಿ. ಇನ್ನೊಂದು ಕೇಶವಾಗಿ ಇನ್ನೊಂದು ಎಕ್ಸ್ಪ್ಯಾನ್ಷನ್ ಏನು ಅಂದರೆ ಕೇಶವಃ ಕೇಶಿ ಹಂತಾರಹ, ಕೇಶಿ ಎಂಬ ಕುದುರೆಯನ್ನು ಸಂಹಾರ ಮಾಡಿದವನು ಅನ್ನಕ್ಕೆ ಕೇಶವಃ ಕೇಶಿ ಹಂತಾರಹ. ಮಾವಾಯ್ ಪಿಳನ್ನಾನೈ ಅಂತ ಕೇಶಿಯನ್ನು ಅಸುರನನ್ನು ಕುದುರೆ ರೂಪದನ್ನು ಸಂಹಾರ ಮಾಡಿದವನು. ಮಲ್ಲರೇ ಮಾಟ್ಟಿಯ, ಅಲ್ಲೇ ನಿಂತಲಿಲ್ಲ. ಏನಾಯಿತು, ನೆನ್ನೆ ಬೃಂದಾವನದಲ್ಲಿದ್ದ ಅಸುರರ ಬಗ್ಗೆ ತಿಳಿಸಿದಳು ಆಂಡಾಳು. ಇದರಲ್ಲಿ ಮಥುರಾ ನಗರದಲ್ಲಿ ನಡೆದ ಘಟನೆಗಳನ್ನು ತಿಳಿಸ್ತಾ ಇದ್ದಾಳೆ. ಚಾಣೂರ ಮತ್ತು ಮುಷ್ಟಿಕ ಅಂತ ಇಬ್ಬರು ಕುಸ್ತಿಗಾರರ ವೇಷದಲ್ಲಿ ಕೃಷ್ಣನ ಕೊಲ್ಲಬೇಕು ಅಂತ ಕಂಸ ಕಳಿಸಿದ್ದ. ವಿರ್ಪೆರು ವಿழவும் ಕಂಜನುಂ ಮಲ್ಲುಂ ವೇழமும் ಪಾಗನುಂ ವೀழ ಸೆಟ್ರವನ್ ತನ್ನೈ. ಇದು ತಿರುಮಂಗೈ ಆಳ್ವಾರ್ ಪಾಸುರ. ಏನಾಯಿತು, ಕಂಸ ಬಂದು ಬರೀ ಒಂದು 5 ದೊಡ್ಡ ಪ್ಲ್ಯಾನ್ ಮಾಡಿಬಿಟ್ಟಿದ್ದ. ಒನ್ ಬೈ ಒನ್ ಮಾಡ್ತಾ ಹೋಗ್ಬಿಟ್ಟು ಮೊದಲು ಅಲ್ಲಿ ಎಲ್ಲರೂ ಕರೆಸ್ಬಿಟ್ಟು ಇದು ಬಿಲ್ಲುಗಳೆಲ್ಲ ಹಾಕಿ ಮಾಡಬೇಕು ಅಂತ ಮೊದಲು ಬಿಲ್ಲನ್ನೆಲ್ಲ ಹಾಕೋತಾರೆ, ಅದೊಂದು ಇದು ಇವರು ಹೆಂಗೆ ಅಡ್ಜಸ್ಟ್ ಮಾಡಿ ನೋಡಬೇಕು ಅಂತ ಅದನ್ನು ಮಾಡ್ದ. ಅದನ್ನು ನೆಕ್ಸ್ಟು ಇದರಲ್ಲಿ ಏನಾದ್ರು ಕೃಷ್ಣ ಎಲ್ಲ ಬಚಾವಾಗ್ಬಿಟ್ರೆ ನೆಕ್ಸ್ಟ್ ಬಂದುಬಿಟ್ಟು ಕೋಳಯ ಪೀಡಮ್ ಅಂತ ಆನೆ ತೊಗೊಂಡು ಬಂದ. ಅದು ಆನೆಯನ್ನು ತೊಗೊಂಡು ಬಂದು ಏನೂ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ಈ ಚಾಣೂರ ಮುಷ್ಟಿಕಾ ಚಾಣೂರ ಅವ್ರನ್ನ ಮಲ್ಲರನ್ನು ತೊಗೊಂಬಂದು ಜಗಳ ಆಡಿಸಿ ಇವ್ರನ್ನ ಹೆಂಗೆ ಸಂಹಾರ ಮಾಡಬೇಕು ಕೃಷ್ಣನ ಅಂತ ಮಾಡ್ದ. ಇವು 3 ಆಗಲಿಲ್ಲ ಅಂದರೆ ತನಗೆ ತಾನೇ ಬಂದು ಜಗಳ ಆಡೋಣ ಅಂತ ಕಂಸ ಡಿಸೈನ್ ಮಾಡಿಬಿಟ್ಟ. ನಮ್ಮ ಭಗವಂತ ಎಂಥವನು, ಅಷ್ಟು ಪ್ಲ್ಯಾನನ್ನು ದೇ ಆಲ್ ಗಾಟ್ ವ್ಯಾನಿಶ್ಡ್, ಯಾವುದು ಸಕ್ಸಸ್ ಆಗಲಿಲ್ವಂತೆ. ಈ ಕೃಷ್ಣ ಮತ್ತು ಬಲರಾಮ ಚಾಣೂರ ಮುಷ್ಟಿಕ ಜೊತೆ ಜಗಳ ಆಡಿದ್ರೆ ಇನ್ನೂ ಚೆನ್ನಾಗಿದೆ. ಏನು ಮಾಡೋದಂತೆ, ಕೃಷ್ಣ ಮತ್ತು ಬಲರಾಮ ಇಬ್ಬರು ಸೇರಿಕೊಂಡು ಈ 2 ಅಸುರರನ್ನು ಭಾಳ ಸುಲಭವಾಗಿ ಸೋಲಿಸಿದ್ರು. ಕೃಷ್ಣ ಬಲರಾಮ ಇಬ್ಬರು ಅವ್ರು ಇನ್ನೂ ಏನು ಮಾಡಿದ್ರು, ಒಬ್ಬೊಬ್ಬ ಮಲ್ಲ ಜೊತೆ ಒಬ್ಬೊಬ್ರು ಜಗಳ ಆಡಬೇಕು ಅಂತ ನೀವು ಪಿಕ್ಚರ್ ನೋಡಿರ್ಬೋದು. ಈ ಕಡೆ ಕೃಷ್ಣ, ಆ ಕಡೆ ಬಲರಾಮ ಒಬ್ಬೊಬ್ರ ಜೊತೆ ಮಾಡ್ತಾ ಇರ್ತಾರೆ. ಈ ಥರ ಶುರು ಮಾಡಿದ ಮಲ್ಲ ಯುದ್ಧದಲ್ಲಿ ಏನಾಯಿತು, ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಭಾಳ ಚಾತುರ್ಯದಿಂದ ನಮ್ಮ ಕೃಷ್ಣ ಮತ್ತು ಬಲರಾಮ ಇಬ್ಬರು ಫೈಟ ಮಾಡ್ತಾರೆ. ಈ ಕಡೆ ಬಂದ್ಬಿಟ್ರು. ಬಂದಿದ್ದ ತಕ್ಷಣ ಏನಾಗೋಯ್ತು, ಇಬ್ಬರು ಮಲ್ಲರು ಅವರ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡು ಅವರಿಬ್ಬರು ಅವೆಲ್ಲ ಅಲ್ಲೇ ಸಂಹಾರ ಆಗೋಯ್ತು, ಅವ್ರಿಗೆ ಸತ್ತೋದ್ರು ಅಂತ ಹೇಳ್ತಾರೆ. ಅದರಿಂದ ಇವರಿಬ್ಬರು ಏನೂ ಮಾಡ್ದೇನೆ ಭಾಳ ಚಾತುರ್ಯದಿಂದ ಕೃಷ್ಣ ಬಲರಾಮ ಆ ಜಾಗದಿಂದ ಸ್ವಲ್ಪ ಈ ಕಡೆ ಸರಿದಿದ ತಕ್ಷಣ ಒಬ್ಬರು ಮಲ್ಲರು ಒಬ್ರಿಗೊಬ್ಬರು ಹೊಡ್ಕೊಂಡು ಅವರೇ ಅಲ್ಲಿ ಜೀವ ಬಿಟ್ಬಿಟ್ರು ಅಂತೇಳಿ ಇಲ್ಲಿ ಭಾಳ ಚಾತುರ್ಯದಿಂದ ಮಾಡಿದ್ರು ಅಂತ ಹೇಳ್ತಾರೆ. ಈ 2 ವೃತ್ತಾಂತಗಳನ್ನು ಹೇಳಿ ಆಂಡಾಳ್ ಕೃಷ್ಣನ ಶೌರ್ಯ ಮತ್ತು ಅವನ ಪ್ರೀತಿಯನ್ನು ತಿಳಿಸ್ತಾ ಇದ್ದಾಳೆ. ದೇವಾದಿ ದೇವನೇ ಅವನು ಯಾರು, ಸಾಕ್ಷಾತ್ ಕಣ್ಣನ್ನಲ್ವಾ, ಅವನೇ ದೇವಾದಿ ದೇವನ್. ಯಾರನ್ನು ತಿರುವಹೀಂದ್ರಪುರಂ ಅಂತ ಒಂದು ದಿವ್ಯದೇಶ ಇದೆ, ಅಲ್ಲಿರೋ ದೇವರ ಹೆಸರು ದೇವನಾಥನ್ ಅಂತ. ಯಾರು ತಿರುವಹೀಂದ್ರಪುರಂನಲ್ಲಿ ದೇವನಾಥನಾಗಿ ದರ್ಶಿಸುತ್ತೀಯೋ, ಯಾರನ್ನು ಕಾಂಚೀಪುರದಲ್ಲಿ ದೇವಾದಿ ರಾಜನಾಗಿ ದರ್ಶಿಸುತ್ತೀಯೋ ಅವನೇ ದೇವಾದಿ ದೇವನ್, ಅವನೇ ನಮ್ಮ ಕೃಷ್ಣ. ದೇವಾದಿ ದೇವನೇ ಸೆನ್ರೆ ಹೋಗಿ ನಾಮ್ ಸೇವಿತ್ತಾಲ್,
ಬೇರೆಯವ್ರು ನಮಸ್ಕರಿಸಿದ್ರೆ ನಮಗೇನು ಲಾಭ ಇಲ್ಲ, ನಮಗೇನು ಕೀರ್ತಿ ಇಲ್ಲ. ನಾವೆಲ್ಲ ಹೋಗಿ ನಮಸ್ಕರಿಸಬೇಕಲ್ಲವೇ? ನಮ್ಮ ಗುಂಪಿಗೆ ನೀನು ಬರಲ್ವಾ ಅಂತ ಇವ್ರು ಕೇಳಿದ್ರಂತೆ. ಪ್ಲೀಸ್ ಕಮ್ ಅಂತ ಹೇಳ್ಬಿಟ್ಟು ಆವಾವೆಂದ್ರೆ ಆರಾಯ್ದು ಅರುಳೆಲ್ಲೋರ್ ಎಂಪಾವಾಯ್, ಆಹಾ ಆಹಾ ಎಂದು ಅನುಭವಿಸ್ತೀವಿ ಅಂತಂತೆ. ಯಾರು ಕೃಷ್ಣನ ನೋಡಿದ ತಕ್ಷಣ ಏನಾಗುತ್ತಂತೆ, ಆಹಾ ಎಷ್ಟು ಸುಂದರ ತೋಳುಳ್ಳವನು, ಸುಂದರ ಕಣ್ಣುಗಳು, ಸುಂದರ ಮುಖಮಂಡಲ, ಒಂದೊಂದು ಭಾಗವನ್ನು ನಾವು ಆನಂದಿಸ್ಬೋದಲ್ವಾ? ಶ್ರೀಮನ್ ನಾರಾಯಣಮಲ್ಲಿ ಭಟ್ಟದ್ರಿ ಏನು ಬರ್ತಿದ್ದಾರೆ, 100ನೇ ದಶಕ ಇದೆ, ಅಗ್ರೇ ಪಶ್ಯಾಮಿ ಅಂತೇಳಿ. ಅದರಲ್ಲಿ ಪರಮಾತ್ಮನ ಒಂದೊಂದು ಅವಯಗಳನ್ನು ಹೇಗೆ ಕೊಂಡಿಟ್ಟಿದ್ದಾರೋ ಅವ್ರು ಹೆಂಗೆ ಕೊಂಡಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು ಅಗ್ರೇ ಪಶ್ಯಾಮಿ ಅಂತ. ಅದೇ ಲಾಸ್ಟ್ ದಶಕ. ಅದರಲ್ಲಿ ಹೆಂಗೆ ಅವ್ರು ಕೊಂಡಾಡಿದ್ದಾರೋ ಅದೇ ಥರ ಭಗವದ್ ಧ್ಯಾನ ಸೋಪಾನದಲ್ಲಿ ಹೇಗೆ ಸ್ವಾಮಿ ದೇಶಿಕನ್ ಶ್ರೀರಂಗಂ ರಂಗನಾಥನನ್ನು ಆನಂದಿಸಿದ್ದಾರೋ ಅದೇ ಥರ ನಾವು ಅನುಭವಿಸಬೇಡವೇ? ಅದನ್ನು ನಾವು ಅನ್ವಯಿಸಬೇಕಾದರೆ ನೀನು ಎದ್ದೇಳಬೇಕಲ್ಲವೇ? ನೀನು ಎದ್ದು ನಮ್ಮ ಜೊತೆ ಸೇರಬೇಕಲ್ಲವೇ? ಎಲ್ಲರೂ ಕೂಡಿ ಇದ್ದು ಅನುಭವಿಸಬೇಕಲ್ಲವೇ ಎಂದು ಈ ಪಾಸುರದಲ್ಲಿ ಆಂಡಾಳ್ ಪ್ರಾರ್ಥಿಸುತ್ತಾಳೆ. ನಾವೆಲ್ಲರೂ ಸೇರಿ ಆ ಕೃಷ್ಣನನ್ನು ನಮಸ್ಕರಿಸಿ ಅವನ ಸೇವೆಯನ್ನು ಮಾಡಿದರೆ ಆಗ ನಾವು ಅವನನ್ನು ನೋಡಲು ಪಟ್ಟ ಕಷ್ಟಗಳನ್ನೆಲ್ಲ ತಿಳಿದುಕೊಂಡು ಅವನು ನಮಗೆ ಖಂಡಿತ ಅನುಗ್ರಹ ಮಾಡುತ್ತಾನೆ ಅಂತ ಗೋಪಿಕರು ಹೇಳ್ತಾರೆ. ನಡೆದ ಕಾಲುಗಳು ನೊಂದವೋ ಆಳ್ವಾರ್ ಹೇಳಿರುವ ಹಾಗೆ. ಹಂಗಂದ್ರೆ ಏನು, ನಡ್ಕೊಂಡು ಬಂತಲ್ಲ ಅದಕ್ಕೆ ಕಾಲುಗಳೆಷ್ಟು ನೋವಾಯ್ತಲ್ವಾ ಅಂಥೇಳಿ ದೇವರು ನಮ್ಮ ಗೋಪಿಕೆಯನ್ನೆಲ್ಲ ಕೇಳ್ತಾರೆ, ಕರುಣೆಯಿಂದ ನಮ್ಮನ್ನು ಸ್ವೀಕರಿಸ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ನಮಗೆ ರಾಮದಲ್ಲಿ ರಾಮಾವತಾರಲ್ಲಿ ಒಂದು ಚರ್ಮ ಶ್ಲೋಕ ಇದೆ. ವಿಭೀಷಣ ಶರಣಾಗತಿ ಮಾಡಿದಾಗ ಶ್ರೀರಾಮ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಯಾವುದೇ ಒಬ್ಬ ವ್ಯಕ್ತಿಯು ಒಮ್ಮೆ ಶರಣಾಗಿ ನನ್ನನ್ನು ಆಶ್ರಯಿಸಿ ನಾನು ನಿನ್ನವನು ತವಾಸ್ಮಿ ಅಂತ ಹೇಳಿದರೆ ನಾನು ಅವನನ್ನು ಇತರ ಎಲ್ಲರಿಂದ ರಕ್ಷಿಸುತ್ತೇನೆ, ಇದು ನನ್ನ ಪ್ರತಿಜ್ಞೆ ಅಂತ ಹೇಳಿರೋದು ಯಾರು? ಶ್ರೀರಾಮ. ಆದರೆ ಇನ್ನೂ ಎಕ್ಸ್ಪ್ಯಾಂಡೆಡ್ ಮೀನಿಂಗ್ ಏನಂದರೆ, ನನ್ನಲ್ಲಿ ಯಾರು ಶರಣಾಗತಿ ಮಾಡುತ್ತಾರೆ ಅವರನ್ನು ಖಂಡಿತ ನಾನು ಕೈ ಬಿಡೋದಿಲ್ಲ, ಕಾಪಾಡ್ತೇನೆ ಅಂತ ಶ್ರೀರಾಮ ಹೇಳ್ತಾನೆ. ನಾವು ಆ ಭಗವಂತನಿಗೆ ಹೋಗಿ ನಮಸ್ಕಾರ ಮಾಡಿದರೆ ಅವನು ನಮಗೆ ಒಳ್ಳೆಯದನ್ನು ಮಾಡುವುದು ಬಿಟ್ಟು ಬೇರೆ ಯಾವ ದಾರಿಯೂ ಅವನಿಗೆ ಇರುವುದಿಲ್ಲ. ಇದು ಖಂಡಿತ ಸತ್ಯ ಎಂದು ಚರ್ಮ ಶ್ಲೋಕದಲ್ಲಿ ಪ್ರಮಾಣ ಮಾಡಿದ್ದಾನೆ ರಾಮ. ಇದನ್ನೇ ಆಂಡಾಳ್ ಆವಾವೆಂದು ಆರಾಯ್ದು ಅರುಳ್ ಎಂಬ ಪದಗಳಿಂದ ತಿಳಿಸಿದ್ದಾಳೆ. ಈಗ ಈ ಪಾತ್ರದಿಂದ ನಮಗೆ ಬೇರೆ ಏನು ಡೇ ಟು ಡೇ ಲೈಫಲ್ಲಿ ಲರ್ನಿಂಗ್ಸ್ ಫ್ರಮ್ ದಿಸ್ ಪಾಶ್ರಮ್ ಈಗ ನೋಡೋಣ. ಸ್ಫೂರ್ತಿ ಉಂಟಾದರೆ ಅಂತಃಪ್ರಜ್ಞೆ ಉಂಟಾಗುತ್ತೆ, ಅಂತಃಪ್ರಜ್ಞೆ ಉಂಟಾದರೆ ಸುಧಾರಣೆ ಉಂಟಾಗುತ್ತೆ, ಸುಧಾರಣೆ ಉಂಟಾದರೆ ನವೀಕರಣ ಉಂಟಾಗುತ್ತೆ, ನವೀಕರಣ ಉಂಟಾದರೆ ಬ್ರಹ್ಮಚರ್ಯ ಉಂಟಾಗಿ ಜೀವನದಲ್ಲಿ ಏಳಿಗೆ ಬರುತ್ತೆ. ದಿಸ್ ಪ್ರೋಸೆಸ್, ಈ ಪ್ರೋಸೆಸ್ನ ಇವತ್ತಿನ ಪದ್ಯದಲ್ಲಿ ಆಂಡಾಳ್ ನಮಗೆ ಕೊಡ್ತಾಳೆ. ಇದು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ಸ್ಫೂರ್ತಿ ಲೀಡ್ಸ್ ಟು ಅಂತಃಪ್ರಜ್ಞೆ, ವಿಚ್ ಲೀಡ್ಸ್ ಟು ಸುಧಾರಣೆ, ವಿಚ್ ಇನ್ ಟರ್ನ್ ಲೀಡ್ಸ್ ಟು ನವೀಕರಣ, ಫ್ರಮ್ ವಿಚ್ ವಿ ಗೆಟ್ ಬ್ರಹ್ಮಚಾರ್ಯ ದಟ್ ರಿಸಲ್ಟ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಲೈಫ್ ಅಂತ. ಇದರಲ್ಲಿ ಮುಖ್ಯವಾಗಿದ್ದು ಕೋದು ಕಲಮಡೆಯ ಪಾವಾಯ್, ಅದರಲ್ಲಿ ಮೇಯ್ನ್ ಫುಲ್ ನಮಗೆ ಥೀಮ್ ಇರೋದು ಇವಾಗ ಅದರ್ ಲರ್ನಿಂಗ್ಸಲ್ಲಿ. ದ ಫಸ್ಟ್ ವರ್ಡ್ ಇಸ್ ಇನ್ಸ್ಪಿರೇಷನ್, ಸ್ಫೂರ್ತಿ. ಹಿಂದಿನ ಪದ್ಯದಲ್ಲಿ ಅದನ್ನು ಆಂಡಾಳ್ ಕುತೂಹಲಮುಡೆಯ ಪಾವಾಯ್, ಕೋದು ಕಲಮುಡೆಯ ಪಾವಾಯ್ ಅಂತ ಪದದಿಂದ ತಿಳಿಸಿದ್ದಾಳೆ. ಕೋದು ಕಲಮುಡೆಯ ಅಂತ ಎಂದರೆ ಒಂದು ಕುತೂಹಲ ಇರುವಂತಹ, ಸ್ಫೂರ್ತಿ ಇರುವಂತಹ ಹೇ ಸಖಿಯೇ ಅಂತ ಆಂಡಾಳ್ ಸಂಬೋಧನೆ ಪಡೆದಳವಳು. ಅದನ್ನು ನಮಗೆ ತಿರುಪಾವಳಿ ಮುಖಾಂತರ ಇದರಲ್ಲಿ ತಿಳಿಸಿದ್ದಾಳೆ. ನಿನ್ನೆ ಪದ್ಯದ ಕೊನೆಯ ತೇಜಮುಡೆಯ ಅಂತ ಹೇಳಿದ್ವಿ, ಅವಳು ತೇಜಸ್ಸುಳ್ಳಂತಹ ಮನಸ್ಸಿರೋವಳು ಅವಳು ಅಂತ ಹೇಳಿದ್ವಿ. ಇದರಲ್ಲಿ ಕೋದುಕಲಮುಡೆಯ ಅಂತ ಹೇಳಿದ್ದಾಳೆ. ಸುಧಾರಣೆ ನಮಗೆ ಬರಬೇಕಾದರೆ ನಮ್ಮಲ್ಲಿ ಒಂದು ಸ್ಫೂರ್ತಿ ಬರಬೇಕು, ದಟ್ ಈಸ್ ಕಾಲ್ಡ್ ಇನ್ಸ್ಪಿರೇಷನ್. ಆ ಇನ್ಸ್ಪಿರೇಷನ್ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಯಾವಾಗಲೂ ಆಲಸ್ಯದಿಂದ ಕೆಳಗಡೆನೇ ಉಳಿತೀವಿ. ಮುಂದಕ್ಕೆ ಬರುತ್ತೆ ಯಾವುದು, ಹೇಗೆ ಕುಂಭಕರ್ಣ ಯಾವಾಗಲೂ ನಿದ್ರಾವಸ್ಥೆಯಲ್ಲಿದ್ದಂತೆ ಆ ಥರ ನಿದ್ರಾವಸ್ಥೆಯಲ್ಲಿ ನಾವು ಇರಬಾರ್ದು. ಇನರ್ಷಿಯಾ ಇಸ್ ಗೋಯಿಂಗ್ ಟು ಗವರ್ನಸ್. ಆ ಸ್ಫೂರ್ತಿ ನಮ್ಮಲ್ಲಿದ್ದರೆ ಆವಾಗ ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಸ್ಫೂರ್ತಿ ಲೀಡ್ಸ್ ಟು ಇಂಟ್ಯೂಷನ್. ವೆನ್ ಯು ಹ್ಯಾವ್ ಅನ್ ಇನ್ಸ್ಪಿರೇಷನ್ ಯು ಹ್ಯಾವ್ ಇಂಟ್ಯೂಷನ್ ಇನ್ಸೈಡ್ ಯು. ಇನ್ಸ್ಪಿರೇಷನ್ ಅಂತ ಹೇಳಿದರೆ ಏನು? ಇನ್ಸ್ಪಿರೇಷನ್ ಅಂತ ಹೇಳಿದರೆ ಟು ಲಿವ್ ಇನ್ ಸ್ಪಿರಿಟ್ ಅಂತ. ಸ್ಪಿರಿಟ್ ಅಂದರೆ ಏನು? ನಮ್ಮ ಒಳಗಡೆ ಇರುವಂಥ ಚೇತನ, ನಮ್ಮ ಒಳಗಡೆ ಇರುವಂಥ ಆತ್ಮ. ಆ ಆತ್ಮ ಜೊತೆ ನಾವು ಇರೋದು, ಅದೇ ಟು ಲಿವ್ ಇನ್ ಸ್ಪಿರಿಟ್. ಯು ಹ್ಯಾವ್ ಟು ಲಿವ್ ವಿತ್ ಯುವರ್ ಸೆಲ್ಫ್. ಇದು ತುಂಬ ಮುಖ್ಯ.
ಈಗ ಇನ್ನೂ ತುಂಬ ಮುಖ್ಯ ಆಗ್ತಾಯಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಮೊಬೈಲ್ ಫೋನ್ಗಳೆಲ್ಲ ಬಂದ ಮೇಲೆ ವಿ ಲವ್ ಓನ್ಲಿ ಎಕ್ಸ್ಟರ್ನಲಿ, ಬರೀ ಅದಕ್ಕೆ ನಮ್ಮ ಸಮಯವನ್ನು ಕೊಟ್ಕೊಂಡು, ಬೇರೆಯವರಿಗೆ ನಮ್ಮ ಸಮಯವನ್ನು ಕೊಟ್ಕೊಂಡು ನಮಗೆ ನಾವು ಸಮಯವನ್ನು ಇಟ್ಟುಕೊಳ್ಳುತ್ತಿಲ್ಲ. ಆಳ್ವಾರ್ಗಳು ಅತಿ ಅದ್ಭುತವಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಬಾಲ್ಯಾವಸ್ಥೆಯಲ್ಲಿ ನಾನು ಏನನ್ನೂ ತಿಳಿದುಕೊಳ್ಳದೇ ಇದ್ದೆ, ಸ್ವಲ್ಪ ದೊಡ್ಡವನಾದ ಮೇಲೆ ಬೇರೆಯವರಿಗೆ ನಮ್ಮ ಸಮಯವನ್ನು ಕೊಟ್ಟುಬಿಟ್ಟೆ, ಆಮೇಲೆ ಶರೀರ ವಾರ್ಧಕ್ಯ ಉಂಟಾದಾಗ ಆ ಸಮಯದಲ್ಲಿ ಮೋಸ ಹೋದೆ ಅಂತ ಬೇಜಾರು ಪಟ್ಕೊತಾ ಇದ್ದಾರೆ. ಹೇಗೆ ಇದು ಅಂದರೆ ಇದಕ್ಕೆ ನಮಗೆಲ್ಲರಿಗೂ ಗೊತ್ತಿರೋದು ಪುರಂದರದಾಸರು. ಹೇಗೆ ಪುರಂದರದಾಸರು ಅವರ ಮೊದಲನೇ ಕೀರ್ತನೆಯಲ್ಲಿ ಹಾಡಿದ್ದಾರೋ, 30 ವರ್ಷ ಮೋಹಾಬ್ದಿಯಲ್ಲಿ ಬಿದ್ದು ಮೋಸ ಹೋದನ್ನೆಲ್ಲೋ ಶೇಷಶಯನೇ, ಸೇವಕನಾಗದೆ ವಾಸುದೇವನಿಗೆ ದಾಸನಾಗದೆ ಮೋಸ ಹೋದನ್ನೆಲ್ಲೋ ಅಂತ ಪುರಂದರದಾಸರು ಹೇಳ್ತಾರೆ. ಪುರಂದರದಾಸರು ಇದು ಮುಂಚೆ ಅವರ ಹೆಸರು ಸೀನಪ್ಪ ನಾಯಕ ಅಂತ. ಸೀನಪ್ಪ ನಾಯಕರಿಂದ ಪುರಂದರದಾಸರು ಆಗಿದ ತಕ್ಷಣ ರಿಫಾರ್ಮೇಷನ್ ಹ್ಯಾಪೆಂಡ್ ಇನ್ ಹಿಮ್. ಆವಾಗ ಫಸ್ಟು ಕೀರ್ತನೆ ಹಾಡಿದೆ ಇದೆ. ಅದರಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ ಈ ಥರ ನಾ ಮೋಸ ಹೋಗ್ಬಿಟ್ಟೆ ಅಂತ ಹೇಳಿ. ಉಂಡು ಇರಾ ಕಿಡಕ್ಕುಂ ಪೋದು ಪಿರರುಕ್ಕೇ ಉರಂಗು ಸೈದು ಅಂತ ಆಳ್ವಾರ್ ಹೇಳ್ತಾರೆ. ಊಟ, ತಿಂಡಿ, ಪಾನ, ಬೇರೆಯವ್ರ ಜೊತೆ ಮೆರೆಯುವುದು, ಇದನ್ನೇ ಜೀವನ ಪೂರ್ತಿ ನಾವು ಮಾಡ್ಕೊಂಡಿದ್ರೆ ನಮ್ಮನ್ನು ಯಾವಾಗ ನಾವು ಅಂತರ್ಮುಖವಾಗಿ ನೋಡಿಕೊಂಡು ಸುಧಾರಣೆ ನೋಡಿಕೊಳ್ಳುವುದು. ಸುಧಾರಣೆ ನಮಗೆ ತರಬೇಕಂದ್ರೆ ವಿ ಶುಡ್ ಸಿ ಇನ್ಸೈಡ್ ಅವರ್ ಸೆಲ್ಸ್. ಅದಕ್ಕೆ ಸ್ವಲ್ಪ ಸಮಯ ನಮಗೋಸ್ಕರ ನಾವು ಕೊಟ್ಕೋಬೇಕು. ಅದನ್ನು ಯೋಗದ ಸಮಯ ಅಂತ ಹೇಳ್ತಾರೆ. ಯೋಗದಲ್ಲಿ ಇರಬೇಕು ಅಂದರೆ ಟು ಲಿವ್ ಇನ್ ಸ್ಪಿರಿಟ್, ಟು ಲಿವ್ ಇನ್ ಸ್ಪಿರಿಟ್, ಟು ಬಿ ಇನ್ಸ್ಪೈರ್ಡ್ ಅಂತ. ಆ ಸ್ಫೂರ್ತಿಯನ್ನು ಡೆವಲಪ್ ಮಾಡಿಕೊಂಡ್ರೆ ಅದು ಅಂತರ್ಪ್ರಜ್ಞೆಯನ್ನು ಉಂಟು ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಇಂಟ್ಯೂಷನ್. ನಮ್ಮ ಒಳಗಡೆ ಇರುವ ಪರಮಾತ್ಮ ಕೆಲವು ಪಲಕುಗಳು ನುಡಿಸುತ್ತಾನೆ. ವಿತೌಟ್ ಎನಿ ಕಾನ್ಷಿಯಸ್ ರೀಸನಿಂಗ್ ನಾವು ನಮ್ಮ ರ್ಯಾಷನಾಲಿಟಿಯನ್ನು ಬಿಟ್ಟು ನಮ್ಮ ಬೌದ್ಧಿಕ ಶಕ್ತಿಗೆ ಮೀರಿದಂಥ ಕೆಲವು ಪಲಕುಗಳು, ಕೆಲವು ವಿಷಯಗಳು ಭಗವಂತ ನಮ್ಮೊಳಗೆ ಕೊಡ್ತಾನೆ. ಇನ್ಸ್ಟಿಂಕ್ಟಿವ್ಲಿ ಸಮಥಿಂಗ್ ಕಮ್ಸ್ ಇನ್ಸೈಡ್. ನಾವು ಹೇಳ್ತೀವಲ್ಲ, ಏನೋ ಒಂದು ಸ್ಫುರಿಸತ್ತಲ್ಲ, ನಾನು ಹೇಳ್ತಲ್ಲ, ನಮ್ಮ ಅಂತರಾತ್ಮ ಏನೋ ಹೇಳ್ತಾನೆ ಅಂದರೆ ಅದೇ ಅದು. ದಟ್ ಈಸ್ ದ ಸ್ಪಿರಿಟ್ ಇನ್ಸೈಡ್ ಯು. ಆ ಥರ ನಮಗೆ ವಿಲ್ ಟ್ರೈ ಟು ಡೆವಲಪ್ ಅಂತೇಳಿ ಕೋದಕಲಂ ಮುಡೈ ಪಾವ, ಈಗ ಇಷ್ಟೊಂದು ಇಂಟರ್ನಲ್ ಮೀನಿಂಗ್ ಇದೆ. ಎರಡನೇ ವರ್ಡು ಎರ್ಮೈ. ಎರ್ಮೈ ಅಂದರೆ ಎಮ್ಮೆ ಅಂತ. ಎಮ್ಮೆ ಅಂತ ಹೇಳಿದ್ರೆ ಏನು ಅಂದರೆ, ಎಮ್ಮೆದು ಏನು ಕ್ವಾಲಿಟಿ ಇದೆ? ನಿಧಾನವಾಗಿ ಚಲಿಸುತ್ತೆ. ಆ ಥರ ನಿಧಾನವಾಗಿ ಚಲಿಸುವಂಥ ನಿಯಂತ್ರಣ ನಮ್ಮ ಜೀವನದಲ್ಲಿ ನಾವು ಏರ್ಪಡಿಸ್ಕೊಳ್ಬೇಕು. ಎಮ್ಮೆ ಎರಡಕ್ಕೆ ಪ್ರತೀಕ. ಒಂದು, ನಿಧಾನವಾಗಿ ನಡೆಯುತ್ತೆ. ಎರಡನೇದಾಗಿ ಅದು ಹೋಗುವಾಗ ಏನು ಮಾಡುತ್ತಂತೆ, ಒಂದೊಂದು ಜಾಗದಲ್ಲೂ ನಿಂತು 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 ನಡೀತಾ ಇರುತ್ತೆ. ಅಲ್ಲಲ್ಲೇ ಮೆಲ್ಕಾಗ್ತಾ ಕೂತಿರುತ್ತೆ. ಒಂದು ಹಸು ನೆಟ್ಟಿಗೆ ಕೊಡುಗೆ ವಾಪಸ್ ಮಾಡುತ್ತೆ. ಹೋಗಿದ ತಕ್ಷಣ ಆಟೋಮೆಟಿಕಾಗಿ ಬಿಡುತ್ತೆ. ಅದೇ ಥರನೇ ಎಲ್ಲ ಆಡು ಗೀಡು ಎಲ್ಲ ನೋಡಿದ್ದೀವಿ. ಸುಮ್ಮನೆ ಬಿಟ್ಟಿದ್ರೆ ಸೀದಾ ಅವ್ರ ಮನೆಗೆ ಅದೇ ಹೋಗ್ಬಿಡುತ್ತೆ. ಆದರೆ ಇದೆಯಲ್ಲ ಎಮ್ಮೆನೇ ಅದು ವಾಪಸ್ಸೇ ಬರಲ್ವಂತೆ. ಎಲ್ಲಿ ಜಲಾಶಯಗಳಿದೆಯೋ, ಎಲ್ಲಿ ಹುಲ್ಲಿದೆಯೋ ಅಲ್ಲೋಗಿ ಕೂತ್ಕೊಂಡು ಆರಾಮಾಗಿ ಮೆಲ್ಕಾಗ್ತಾ ಇರ್ತಂತೆ. ಏನು ಮಾಡ್ತಾನೆ ಪಾಪ ಆ ಓನರು, ಯಜಮಾನ ಬಂದು ಅದು ನುಡ್ಕೊಂಡೋಗಿ ಕರ್ಕೊಂಡು ಹೋಗ್ತಾನಂತೆ. ಆ ಥರ ಅವನು ವಾಪಸ್ ತಗೊಂಡು ಹೋಗೋವರೆಗೂ ಅದೇನು ಮಾಡೋದಿಲ್ಲ. ಅದೇ ಥರ ಎಲ್ಲ ವಿಷಯಗಳನ್ನು ನಾನಾ ವಿಧದಿ ನಿಧಾನಿಸಿ ನೋಡಬೇಕು ಅಂತ ಹೇಳ್ತಾರೆ. ಹೀಗೆ ನಿಧಾನವಾಗಿ ಚಲಿಸುವುದರಲ್ಲಿ ಜೀವನದಲ್ಲಿ ಎರಡು ಅರ್ಥವಿದೆ. ನಿಧಾನವಾಗಿ ಚಲಿಸ್ತಾ ಇದ್ದ ಜೀವನದಲ್ಲಿ ಅದರಲ್ಲಿ ಎರಡು ಇದೆ. ಅದರಲ್ಲಿ ಒಂದು ತಗೋಬೇಕು ನಾವು. ಒಂದು ಆಲಸ್ಯ, ಎರಡನೇದು ನಿಧಾನ. ನಿಧಾನವನ್ನು ನಾವು ಬೆಳೆಸ್ಕೋಬೇಕು, ಆಲಸ್ಯವನ್ನು ನಾವು ತೆಗೆದುಹಾಕಬೇಕು. ಕಪ್ಪಗಿರುವಂಥ ಎಮ್ಮೆ ಆಲಸ್ಯಕ್ಕೆ ಪ್ರತೀಕ. ಈ ಆಲಸ್ಯವನ್ನು ತೆಗೆದು ನಿಯಂತ್ರಣವನ್ನು ಅಭಿವೃದ್ಧಿ ಮಾಡಿಕೊಂಡು ಜೀವನದಲ್ಲಿ ಸಾಗುವುದೇ ನಮ್ಮ ಗುರಿಯಾಗಿರಬೇಕು. And these two are the lessons from today's ಪಾಸುರಮ. ಈಗ ವಿ ಗೋ ಟು ನವವಿಧ ಭಕ್ತಿ. ಈ ಪಾಸುರದಲ್ಲಿ ಪಾಡಿ ಪರೆಕೊಂಡೆ ಎಂಬ ವಾರ್ತೆಗಳಿಂದ ಕೀರ್ತನೆ ಭಕ್ತಿಯನ್ನು ಸೂಚಿಸಿದೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು
ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಈ ಕೀರ್ತನೆ ನಾರಾಯಣ ನಾಮ ಸಂಕೀರ್ತನೆ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಜೀವನದ ಯಾವುದೇ ಹಂತದಲ್ಲಿರಲಿ, ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಅಥವಾ ಮನಸ್ಸು ಗೊಂದಲದಲ್ಲಿರಲಿ, ಯಾವಾಗಲೂ ಭಗವಂತನ ಹೆಸರನ್ನೇ ಜಪಿಸುವಂತಾಗಲಿ ಎಂಬುದು ದಾಸರ ಹಂಬಲವಾಗಿದೆ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಜ್ಞಾನಿಗಳು ಹೇಳುವ ಅಷ್ಟಾಕ್ಷರ ಮಂತ್ರದ ನಾಮವು ಯಾವಾಗಲೂ ನಮ್ಮ ನಾಲಿಗೆಯಲ್ಲಿರಬೇಕು ಎಂದು ಅವರು ಪ್ರಾರ್ಥಿಸುತ್ತಾರೆ. ಜೀವನದ ಅಂತ್ಯಕಾಲದಲ್ಲಿಯೂ ನಾರಾಯಣನ 1000 ನಾಮಗಳನ್ನು ನೆನೆಯುವ ಶಕ್ತಿ ನಮಗೆ ದೊರೆಯಲಿ ಎಂದು ಈ ಹಾಡಿನ ಮುಖ್ಯ ಸಂದೇಶ. ನಾಳೆ 9ನೇ ಪಾಸುರ, ತೂಮಣಿ ಮಾಡತ್ತು ಸುಟ್ರುಂ ವಿಳಕ್ಕೆರಿಯೆ ಅಂತ. ಅದು ಒಂದು ಅದ್ಭುತವಾದ ಪಾಸುರ. ಅದರಲ್ಲಿ ತಾನು ಪರಮಾತ್ಮನ ಸ್ವತ್ತು, ತನ್ನ ಸ್ವತ್ತನ್ನು ರಕ್ಷಿಸುವ ಭಾರ ಸ್ವಾಮಿಯಾದ ಅವನಿಗೆ ಸೇರಿದ್ದು. ಅವನೇ ಬಂದು ನನ್ನನ್ನು ರಕ್ಷಿಸಲಿ, ಅದು ನಾನು ವೆಯ್ಟ್ ಮಾಡ್ತೀನಿ, ನಾನು ಎದ್ದೇಳಲ್ಲ ಅಂತ ಹೇಳೋರು ಅಂಥ ಒಂದು ಗೋಪಿಕೆ ಅವಳನ್ನು ಹೆಂಗೆ ಎಬ್ಬಿಸ್ತಾಳೆ ಅಂತ ಅನ್ನೋದನ್ನು ನಾಳೆ ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಹಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರಾ ತುಷ್ಟನಾಥ ವಿಲಸದ್ವದಿ ಕ್ರೋಧ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ಅಸ್ತು.